ಅನುಭವಿಸಬೇಕು ಮಗ ಸತ್ತಾಗ ಆರಡಿಗೆ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆಯೋದು ದೊಡ್ಡ ರೋಗ ಮನವು ಏರಿದ ಗುಂಗಲ್ಲಿ ತೇಲಿ ಕುಣಿಯೋಣ ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ ಮತ್ತು ಭರಿಸುವ ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ನೆತ್ತಿಗೇರಿದ ಈಗಿನ ನಿಶೆಯು ನೆತ್ತಿಗೇರಿದ ಈಗಿನ ನಿಶೆಯು ದುನಿಯ ನಮ್ಮದೆ ಭಾವದ ದಿನವೋ ಮತ್ತಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆಯೋದು ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಖಾಯಂ ಜಾಗ ಕನಸು ಕಾಣಲು ತಪ್ಪಲ್ಲ ಹೊಡೆಯೋ ನೀ ಗೋಲಿ ಬರವು ಕೆಟ್ಟಿರೋ ನಾಳೆಗೆ ಚಟವು ಮಾಮೂಲಿ ಯಾರೇ ಬಂದರೂ ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎನ್ನ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಯಲ್ಲಿ ಕಳೆಯೋದು ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಳನಳಿಸುವ ನಿನ್ನ ಮೈಕಾಂತಿಗೊಪ್ಪುವ ಪೀತಾಂಬರವನ್ನುಟ್ಟು ಥಳಿಸುವ ಬಂಗಾರದೊಡವೆ ಧರಿಸಿ ಕಾಲ್ಗೆಜ್ಜೆ ನೂಪುರೇಗೆ ಗೈಯುತ್ತಾ ನವಿಲಿನಂತೆ ನರ್ತನೆ ಮಾಡುವ ನಿನ್ನ ನರ್ತನೆ ವಯ್ಯಾರ ವನಪು ನನ್ನನ್ನು ಹುಚ್ಚನನ್ನಾಗಿ ಮಾಡಿವೆ. ನೋಡಿ, ಈ ನಿಮ್ಮ ರೂಪ ಯೌವನಕ್ಕೆ ಸರಿಯಾದ ನಾನು ಈ ನಿಮ್ಮ ಬಿಸಿ ಅಪ್ಪಿಗೆಯಲ್ಲಿ ಕಾಲ ಕಳೆದು ನನ್ನ ಜೀವನವನ್ನ ಸಾರ್ಥಕ ಮಾಡಿಕೊಳ್ಬೇಕು. ಅದೇ ನನ್ನ ಆಸೆ. ನಿನ್ನ ಆಶೆಯೇ ನನ್ನ ಆಶೆ ನಳಿನಿ. ಆದರೆ ಅದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ನೋಡಿ, ತನು ಮನ ಎರಡು ಒಂದಾಗಿ ಸುಖರವೆಯಲ್ಲಿ ಜೀಕುತ್ತಿರುವಾಗ ಜೀವನಾಂತದವರೆಗೂ ಜೊತೆಯಾಗಿ ಬಾಳೋದಿಕ್ಕೆ ಅಂಜಿಕೆ ಏಕೆ, ಆತಂಕವೇಕೆ? ಜೀವನದಲ್ಲಿ ಜನಕ್ಕಂತೂ ನಾನು ಅಂಜಿಯೇ ಇಲ್ಲ. ಆದರೂ ಮನ ಕಂಜಿ ಬಾಳಬೇಕಲ್ಲ ನಳಿನಿ. ಮನವೆರಡು ಒಂದಾಗಿ ಸುಖದ ಉಯ್ಯಾಲೆಯಲ್ಲಿ ಕಾಲ ಕಳೆತಿರಬೇಕಾದ್ರೆ ಮತ್ತಾರ ಅಂಜಿಕೆ ಆತಂಕ ನಿಮಗೆ? ನಳಿನಿ, ಜೀವನವೆಂಬುದು ಒಂದು ಕ್ಷಣದ ಆಟವಲ್ಲ, ಕೊನೆಯವರೆಗೂ ಕೂಡಿ ಬಾಳಬೇಕು. ಅದಕ್ಕಾಗಿ ದೀರ್ಘವಾಗಿ ಆಲೋಚಿಸುತ್ತಿರುವೆ. ನಿಲ್ಲಿ ಅರ್ಧ ಆಯಸ್ಸು ಕಳೆದು ಹೋದ್ರೆ ಮುಂದೇನೋ ಅಂತ.
ಮುಂದಾಲೋಚನೆ ಮಾಡುವಷ್ಟು ಮಂದಬುದ್ಧಿ ಕುರಿ ನಾನಲ್ಲ. ನನಗೂ ಜೀವನದಲ್ಲಿ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಮನೆ ಮಾಡಿವೆ. ಆದರೆ ಮತ್ತೀಗೆ ಆದರೆ ಅನ್ನೋ ಈ ನಿಮ್ಮ ಉದ್ಗಾರ? ನಳಿನಿ, ಸುಖ ಸಂತೋಷದಲ್ಲಿ ಕಾಲ ಕಳೆಯಬೇಕಾದರೆ ಮುಖ್ಯವಾಗಿ ಹಣ ಬೇಕು. ನೀವು ಹಣಕ್ಕೆ ಬೆಲೆ ಕೊಡುವಿರೋ ಅಥವಾ ಈ ನನ್ನ ಪ್ರೀತಿಗೆ ಬೆಲೆ ಕೊಡುವಿರೋ ಮೊದಲು ಹೇಳಿ. ಮೊದಲು ಹಣ, ನಂತರ ಪ್ರೀತಿ. ಎಲ್ಲಿವರೆಗೂ ಗಂಡು ಹಣಕ್ಕಾಗಿ ತನ್ನನ್ನ ತಾನು ಮಾರಾಟ ಮಾಡಿಕೊಳ್ಳೋದು ನಿಲ್ಲೋದಿಲ್ವೋ ಅಲ್ಲಿವರೆಗೂ ಹೆಣ್ಣಿನ ಗೋಳಿಗೆ ಅಂತ್ಯವೇ ಇಲ್ಲ. ಸರಿ, ಈಗ ನಿಮಗೆಷ್ಟು ಹಣ ಕೊಟ್ರಿ ನನ್ನ ಕೈ ಹಿಡಿವ್ರಿ ಹೇಳಿ. ಅಂದರೆ ನನಗೆ ಬೆಲೆ ಕಟ್ಟುವೆಯಾ? ಗಂಡಿನ ಸಂಖ್ಯೆಯಲ್ಲಿ ಮಾರಾಟಕ್ಕೆ ಕಟ್ಟಿರೋ ಗಂಡುಗೋಳಿ ನೀವು ಅಂದಾಗ ನಿಮ್ಮನ್ನ ಕೊಳ್ಳೋದಕ್ಕೆ ಬಂದಿರೋ ನಾನು ಬೆಲೆ ಕಟ್ಟಿದ್ರೆ ತಪ್ಪಾಗ್ಬಹುದೇ? ನಳಿನಿ, ತಪ್ಪು ತಿಳಿಯಬೇಡ. ನಾವಿಬ್ಬರು ಸುಖ ಸಾಮ್ರಾಜ್ಯದಲ್ಲಿ ಕೊನೆಯವರೆಗೂ ಕೂಡಿ ಬಾಳಬೇಕಾದರೆ ಕನಿಷ್ಠ ಪಕ್ಷ 1 ಕೋಟಿ ಹಣ ಬೇಕು. ಆಫ್ಟರ್ ಆಲ್ 1 ಕೋಟಿನ ಏನು ನಳಿನಿ, ನನ್ನ ಮಾತಿಗೆ ಇಷ್ಟು ಅಲಕ್ಷ್ಯ? ಹಾಗಲ್ಲ ಚಂದ್ರು, ನಾನು ಮನಸ್ಸು ಮಾಡಿದ್ಯಾದ್ರೆ ಕೇವಲ 3 ರಾತ್ರಿಯಲ್ಲಿ 3 ಕೋಟಿ ಹಣವನ್ನ ಸಂಪಾದಿಸಬಲ್ಲೆ ಅಂತ ಹೇಳಿದೆ. ಏನು ಮಾತನಾಡುತ್ತಿರುವುದು ನೀನು? ಇಂಥ ಅಸಹ್ಯವಾದ ಮಾತನಾಡಲು ನಿನಗೆ ನಾಚಿಕೆಯಾಗುವುದಿಲ್ಲವೇ? ನಾಚಿಕೆ ತೊರೆದು ನರ್ತನ ಮಾಡೋ ನನಗೆ ಇಲ್ಲಿಂದ ಬರಬೇಕು ನಾಚಿಕೆ? ಹೆಣ್ಣು ಕೊಡೋ ಹಣಕ್ಕಾಗಿ ಹೆಣ್ಣಿನ ಕೋಳಿಗೆ ತಾಳಿ ಕಟ್ಟೋ ನಿನಗೆ ನಾಚಿಕೆ ಇಲ್ಲ ಅಂದ ಮೇಲೆ ನಾನೇಕೆ ನಾಚಬೇಕು? ನಳಿನಿ, ಇತ್ತಿತ್ತಲಾಗಿ ನೀನು ಏಕೋ ಅತಿಯಾಗಿ ಮಾತನಾಡುತ್ತಿರುವೆ. ನೀನು ಮಿತಿ ತಪ್ಪಿ ಕೇಳುತ್ತಿರುವಾಗ ನಾನು ಅತಿಯಾಗಿ ಮಾತಾಡಿದ್ದು ತಪ್ಪಾಯಿತೆ. ನೋಡಿ ಚಂದ್ರು, ನಾನು ಹೇಳಿದ್ದೆ ಬೇರೆ, ನೀವು ತಿಳ್ಕೊಂಡಿದ್ದೆ ಬೇರೆ. ಏನು ಹೇಳಿದ್ದು? ಅದೇ ನಾನು 3 ರಾತ್ರಿ ಅಂತ ಹೇಳಿದಲ್ಲ, ಅದೇ ನಿಮ್ಮ ದೃಷ್ಟಿಯಲ್ಲಿ ತಪ್ಪಾಗಿರ್ಬೋದು. ಹೌದು, ಮತ್ತೆ ನೋಡಿ, ನಾನು ಹೇಳಿದ್ದು ಹಾಗಲ್ಲ. 3 ರಾತ್ರಿ ನನ್ನ ನೃತ್ಯ ಪ್ರದರ್ಶನವನ್ನ ಮಾಡಿ ಹಣವನ್ನು ಸಂಪಾದಿಸುವೆ ಅಂತ ಹೇಳಿದೆ. ಅಂದರೆ ನೀನು ಕಂಡವರೆದುರು ನಿನ್ನ ಅಂಗಾಂಗ ಪ್ರದರ್ಶಿಸಿ ಹಣ ಸಂಗ್ರಹಿಸುವೆಯಾ? ತಪ್ಪೇನಿಲ್ವಲ್ಲ. ಮನ ಬಯಸಿದ 1 ಗಂಡನ ಕೊಂಡುಕೊಳ್ಳೋದಕ್ಕೆ ಹಸಿದ ಸಾವಿರಾರು ಕಣ್ಣುಗಳ ಮುಂದೆ ಅಂಗಾಂಗ ಪ್ರದರ್ಶನವನ್ನ ಮಾಡಿ ಹಣವನ್ನು ಗಳಿಸಿದ್ರೆ ಯಾವ ತಪ್ಪು ಇಲ್ಲ. ಇಂದಿಗೂ ನಮ್ಮಿಬ್ಬರ ಮಾತಿನಲ್ಲಿ ವಿರಸವೇ ತಲೆದೂರುತ್ತಿದೆ. ಇಷ್ಟಕ್ಕೆ ಈ ವಿಷಯ ನಿಲ್ಲಿಸಿ ಸ್ವಲ್ಪ ಡ್ರಿಂಕ್ಸ್ ತೆಗೆದುಕೊಂಡು ವಿಶ್ರಾಂತಿ ಪಡೆಯುವ. ಲುಕ್ ಮಿಸ್ಟರ್ ಚಂದ್ರು, ನಾನಿವತ್ತು ನಿಮಗೆ ನಿಷ್ಠುರವಾಗಿ ಹೇಳ್ತೀನಿ ಕೇಳಿ. ಕೋಟ್ಯಾಧೀಶ್ವರರು ನನ್ನ ಕೈ ಹಿಡಿತೀನಿ ಅಂತ ಮುಂದೆ ಬಂದ್ರು ಚೀತು ಹಾಗೆ ಕಳಿಸಿರೋ ಹೆಣ್ಣು ನಾನು. ಅದೇನೋ ಗೊತ್ತಿಲ್ಲ, ಈ ನಿಮ್ಮ ಪ್ರೀತಿಯ ಸಂಕೋಲೆಯಲ್ಲಿ ನಾನಿಂದು ಬಂಧಿತಳಾಗಿದ್ದೇನೆ. ಅಕಸ್ಮಾತ್ ನೀವೇನಾದ್ರೂ ನನಗೆ ಮೋಸ ಮಾಡಿದ್ದು ನಿಜವಾದ್ರೆ ಈ ನಿಮ್ಮ ದೇಹದ ಒಂದೊಂದು ತುಂಡು 10 ಕಾಯಿಗಳಿಗೆ ಆಹಾರವಾಗ್ಬಿಡುತ್ತೆ. ಮಾಯಿನಿ ಹೆಣ್ಣೆ, ನಿನಗೆ ಇಷ್ಟೊಂದು ಧೈರ್ಯಗಳು ಮನೆ ಮಾಡಿರಬೇಕಾದರೆ ಈ ಜೋಡು ಗುಂಡಿಗೆ ಗಂಡಿಗೆ ಎಷ್ಟು ಧೈರ್ಯವಿರಬೇಡ. ಅಂದು ನನ್ನ ಬಾಳಿನಲ್ಲಿ ಚೆಲ್ಲಾಟ ಮಾಡುವ ಚತುರೆ ನೀನು. ನಿನ್ನ ಚತುರ್ಮತಿಗೆ ನನ್ನ ವಿಷ ಮಿಶ್ರಿತ ನೀರೆರೆದು ಗೋಳಿ ಬಸವಳಿಗದಂತೆ ಮಾಡದಿದ್ದರೆ ನಾನು ಚಂದ್ರಗುತ್ತಿ ಚಂದ್ರಕಾಂತನೇ ಅಲ್ಲ. ನಾನೆಂತ ತಪ್ಪು ಕೆಲಸ ಮಾಡಿಬಿಟ್ಟೆನಲ್ಲ ಅಂತ ಆ ಹುಡುಗಿನ ರಮಿಸಿ ಒಡ್ಕೊಂಡು ತೊಳ್ಕೊಂಡು ಬಂದು ನಿಂತೀನಿ. ಆದ್ರೆ ಆ ಹುಡುಗಿ ಮನೆ ಎಲ್ಲೈತೋ ಏನೋ ಹಾಳಾದ್ದು. ಕಡಲ ದಾಟಿ ಬಂದ
ನಂದು ಪುರ್ಸತ್ ಇಲ್ಲದ ಕೆಲಸ ಅಲ್ಲ ಅಷ್ಟು ಮಾಡೋಣ ನೀನು ಏನು ಯಾಕಂದ್ರ ನಿಂದು ಹೊಸ ನೋಡು ಏನ ಅದೇ ನಿನ್ನ ಕ್ಯಾಮ್ರಾ ಫೋಟೋ ಅಂದೆ ಅಂದ್ರ ಎಲ್ಲಿ ಕೊಡಿ ತಾಯಿ ನನ್ನ ಫೋಟೋ ತಾಯಿ ಮತ್ತ ಆ, ಅಲ್ಲ ಏನು ಮೂರು ಕೊಡಲ್ಲ ಇಲ್ಲ ಒಂದೇ ಕೊಡ್ಲಿ? ಕೊಡ ಕೈಲಿ 3 ಕೊಟ್ಬಿಡು ಯಾಕಂದ್ರ ನಿನಗೆ ಬೇಕಾದವರು 3 ಅದಾರ 3 ನೋಡ್ಕೋ ಅಂತ ಕುಂದ್ರಲ್ಲ ಅಂತ ಆಳ್ಗೇರಿ ರೇಷನ್ ಫೋಟೋ ಬಿಡಿದ್ದು ಮಸ್ತ್ ತೆಗಿತೀನಲ್ಲ ಅದಕ್ಕೆ ಮಸ್ತ್ ಬಂದವ ಅವ್ರಿಗೆ ಒಂದೊಂದು ಕೊಡ್ತೀನಿ ನೋಡ್ಕೊಂತ ಕುಂದ್ರಲ್ಲ ಅಂತ ಅಂತ ನಿಮಗೆ 3 ಹುಚ್ಚು ನಾಯಿಗಳು ಬೆನ್ನು ಹತ್ಯಾವ ಅಂದಂಗ ಆಯ್ತು ಆದ್ರ ಫಸ್ಟ್ ನಂಬರ್ ನಂದೇ ಅಂದ್ರೆ ಅದ್ರಾಗ ಫಸ್ಟ್ ನಂಬರ್ ನಿಂದೆ ನೋಡ ಅಷ್ಟ ತಿಳ್ಕೊಂಡಿರಲ್ಲ ಆಹಾ. ಅಂತ ಬಾಳ ಶಾಣೆ ಏ ಫೋಟೋ ತೆಗಿಯೋಣ ನಿಂದೇನದ ಅಕ್ಕಿ ಕೊಲ್ಲ ಬಿಚ್ಚ ಹೇಳು ಅಲ್ಲ ನಾ ಎಲ್ಲ ಕುಲ್ಲ ಹೇಳ್ತೀನಿ ಆದ್ರ ಏನಕ್ಕೇನಾರ ಅನಾಹುತ ಆಗಿ ನಿಮ್ ಕಾಲಾಗಿ ನೀವು ಕೈಯಾಗ ಬಂದು ಏನು ಅನಾಹುತ ಅಂತ ನಾನೇನು ಆ ನಮ್ಮನೆ ಬಿರಿಸ್ ಕಂಪ್ನಿ ಅಲ್ಲಿ ಹೇಳ ನಾನು ಅಷ್ಟೊಂದು ರಫ್ ಆಗಿ ನಿನ್ನ ಹತ್ರ ನಡ್ಕೊಳ್ಳೋದಿಲ್ಲ ಕೆಲಸ ಏನೋ ಹೊಂದಿಕೆ ಆಗೋದಿದ್ರೆ ಇಬ್ರು ಹೊಂದಿಕೆ ಮಾಡ್ಕೊಳ್ಳೋಣ ಅಂತ ಅದೇನ್ ಕೆಲಸ ಅಂತ ಮೊದ್ಲು ಹೇಳು ಏನೈತ್ರಿ ಅದೊಂದು ವಿಷಯ ಅದೊಂದೇ ವಿಷಯ ಅದೇ ಯಾವ್ದದು ಒಂದು ಅದೇ ಮದುವೆ ವಿಷಯ ಮದುವೆ ವಿಷಯನ ಇದನ್ನ ಕೇಳಾಕ ಇಷ್ಟೊತ್ತು ಒನಪು ವೈಯಾರ ಮಾಡಿದೇನು ಅದೇನು ಬಹಳ ದೊಡ್ಡ ವಿಷಯ ಬಿಡು ನಿನ್ನಂತ ಕಲಾಕಾರ ನನ್ನ ಕೈ ಹಿಡಿತಾನಂದ್ರೆ ನಾನೇ ಪುಣ್ಯವಂತ ಈಗ ನೀವ್ ಹೇಳಿದ್ದು ಒರಿಜಿನಲ್ ಡೂಪ್ಲಿಕೇಟ್ ಅಂದ್ರ ಮದುವೆ ಮಾತ್ನಾಗ ಒರಿಜಿನಲ್ ಡೂಪ್ಲಿಕೇಟ್ ಇರ್ತಾವೇನು ಸಾಕಷ್ಟು ಇರ್ತಾವ ನನ್ನ ತುಂಬಾ ಜನ ನಿನ್ನ ಮಾಡ್ಕೊಂತೀನಿ ಅಂತ ವಾಚು ಚೈನಾ ಉಂಗ್ರ ಬಳಿ ನಮ್ಮ ಹತ್ರನ ಕೊಡ್ಸ್ಕೊಂಡು ಮರುದಿನ ಬ್ಯಾರೆಯವ್ರ ಹತ್ರ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಮಕ್ಕಳು ನಾನು ಆ ಮಕ್ಕಳು ಫೋಟೋ ತೆಗ್ಸಕ ನಮ್ಮನೆ ಸ್ಟುಡಿಯೋಗೆ ಬರ್ತಾರಂದ್ರೆ ನಮ್ಗೆ ಮಾಡ್ತಾರ ಅಂತ ಬಂದ್ರಂದವ್ರಿಗೆಲ್ಲ ನೀವು ಸರಿಯಾಗಿ ಬುದ್ಧಿ ಕಲಿಸ್ಬೇಕ್ರಿ ನೀವು ಏನ್ ಬುದ್ಧಿ ಕಲಿಸ್ತಾರ್ರಿ ನಮಗ ಬುದ್ಧಿ ಇದ್ರಲ್ರಿ ಇನ್ನೊಬ್ರಿಗೆ ಬುದ್ಧಿ ಕಲಿಸೋದು ನಮ್ದು ತಪ್ಪು ಐತ್ರಿ ಅವರು ಬಂದು ನೀಟಾಗಿ ರೆಡಿಯಾಗಿ ವಯ್ಯಾರ ಮಾಡಿ ನಕ್ರ ಸಾಕು ನಮ್ ಕೈಯಾಗಿದ್ದು ಬಿಟ್ಟು ಬಿಡ್ತೀವ್ರಿ ಏನ್ರಿ ಅದು ಕೈಯಾಗಿದ್ದು ಬಿಡೋದು ಕ್ಯಾಮ್ರಾ ರೀ ಕ್ಯಾಮ್ರಾ ಅದನ್ನ ಕೈ ಬಿಡ್ತೀರಿ ಗಟ್ಟಾಗಿ ಹಿಡ್ಕೊಂಡು ಕುಂದಿರ್ಬೇಕಪ್ಪ ಏನು ಗಟ್ಟಿಯಾಗಿ ಹಿಡ್ಕಂತೀರಿ ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ರು ನಿಂದ್ರೋದಿಲ್ಲ ಆ ನಗೆಯ ನೋಡದೊಳಗ ಅಂತ ಮೋಡಿನ ಇರ್ತೈತಿ ಈಗ ಮುಂದಿಂದೇನು ವಿಚಾರ ಬೇಡ ಹಂಗಾರ ನೋಡು ನೀನಾಗಿ ಹ್ಞೂ ಅಂದ್ರೆ ಸೀದಾ ನನಗೆ ಹಾಲಿನ ಕ್ಯಾನ್ ತಗೊಂಡೋಗಿ ಅಣ್ಣಪ್ಪನ ಅಂಗಡಿಯಾಗ ಮಾರಿ ಚಿನ್ನಿ ಕೊಬ್ಬರಿ ತಗೊಂಡು ತಿನ್ಕೋ ಅಂತ ನಿನ್ನ ಆಫೀಸಿಗೆ ಬಂದು ರಸೀದಿ ಹರ್ಕೋ ಅಂತ ಕುಂತು ಬಿಡ್ತೀನಿ ನೋಡ ಮತ್ತೆ ಈಗ ನೀವ್ ಹೇಳಿದ್ದು ನಿಜ ಏನ್ರಿ ನಿಜ ಹೌದ್ರಿ ನಿಜವಾಗ್ಲೂ ನಿಜ ಏನ್ರಿ ನಿಜ. ಹೊಡೆಯೋ ಚಾನ್ಸು ಹೆಣ್ಣನ ಎಲ್ಲೂ ನೋಡಿಲ್ರಿ ಈಗ ನೋಡಿದ್ರಲ್ರಿ ಇನ್ನೂ ಪೂರ ಎಲ್ಲಿ ನೋಡಿಲ್ರಿ ಈಗ ಸ್ಟಾರ್ಟ್ ಆಗೈತಿ ಮುಂದೆ ಏನಾಗುತ್ತೋ ಏನಿಲ್ಲ ಗೊತ್ತೇ ಇಲ್ಲ ನೋಡ್ರಿ ಅದೇ ಹೇಳಿದ್ನಲ್ಲ ನೀನಾಗಿ ಹ್ಞೂ ಅಂದ್ರೆ ಸೀದಾ ಬರ್ತೀನಿ ಇಲ್ಲ ಅಂದ್ರೆ ನಮಗೆ ಬೇರೆ ಅಪ್ಲಿಕೇಶನ್ಗಳು ಭಾಳ ಅದಾವು ಸೈನ್ ಮಾಡ್ತೀನಿ ಅಂತ ತಡಿಲ, ತಡಿ. ಅರ್ಜಿಗಳು ಹಾಕ್ಯಾರ ಆಗ್ಲೇ ಆಯ್ತು ಆಯ್ತು ನಾನೇನು ಮದುವೆ ಆಗ್ತೀನಿ ಆದ್ರ ನೀನು ಈ ಹಾಲಿನ ಕ್ಯಾನ್ ಮಾರೋದು ಬೆಟ್ ಬಿಡ್ಬ
ಅಯ್ಯೋ ಹೇಳಿದ್ನಲ್ರಿ ಯಾವಾಗ್ಲೇ ನೀವು ಹೂ ಅಂದ್ರೆ ಸಾಕು ಆ ಹಾಲಿನ ಕ್ಯಾನ್ ನಾ ಮಾರಿ ಬಂದ್ಬಿಡ್ತೀನಿ ಅಣ್ಣಪ್ಪನ ಗಿಡವಾಗಿ ಮಾರಿ ಬಂದು ಸೀದಾ ಕುಂತು ಬಿಡ್ತೀನಿ. ಅಲ್ರಿ ಈಗೇನು ನಾವು ಮದುವೆ ಮಾಡ್ಕೊಂತೀವಲ್ಲ ಇದೇನು ಕಂಡೀಷನ್ ಮದ್ವಿ ಹೌದಲ್ರಿ? ಹಂಗಂದ್ರೆ ಏನಂದ್ರೆ ಅದೇ ರೀ ಇಂತಿಷ್ಟು ವರ್ಷ ಅಂತ ಬಾಂಡ್ ಆಗಿರ್ತಾವಲ್ರಿ. ಯಾವಾರ ಹೋಗ್ರಿ ಅಂತ ಮದುವೆ ಯಾರು ಮಾಡ್ಕೊಂತಾರ್ರಿ ಈಗಿನ ಕಾಲದಾಗ? ನೋಡ್ರಿ ಕಾಶಿ ಅವರ, ನೀನು ನಾನು ಇಬ್ರು ಸಾಯೋ ಮಟ್ಟ ಚಂದಾಗಿ ಬದುಕಿರ್ಬೇಕು ಅಂತ ಒರಿಜಿನಲ್ ಮದುವೆ ಮಾಡ್ಕೊಂಡ ಕಾಶಿ ಅವರ. ಅಂತೂ ಇವತ್ತು ನಮ್ ಕಲ್ಯಾಣ ಸಂತಾತ ನಮ್ ಕಣ್ ಮ್ಯಾಗ ನೋಡ್ರಿ ಒಂದು ಮಾತು ಕೇಳ್ರಿ, ನಾನು ಯಾರು ದಿಕ್ಕಿಲ್ಲದ ಹೆಣ್ಣು, ನಿಮ್ಮನ್ನ ನಂಬಿ ನಿಮ್ಮನ್ನ ಪ್ರೀತಿ ಮಾಡೀನಿ. ನೀವೇನಾದ್ರೂ ನನಗೆ ಮೋಸ ಮಾಡಿದ್ರಿ ಅಂದ್ರೆ ನಿಮ್ಮ ಹೆಸರಲ್ಲಿ ಒಂದು ಪತ್ರ ಬರೆದಿಟ್ಟು ನನ್ನ ಸಾವಿಗೆ ಈ ಕಾಶಿನೇ ಕಾರಣ ಅಂತಂದು ಪತ್ರ ಬರೆದು ಪೊಲೀಸ್ ಸ್ಟೇಷನ್ಗೆ ಪೋಸ್ಟ್ ಮಾಡಿ ನಿಮ್ಮ ಸ್ಟುಡಿಯೋದ ಎದುರಿಗೆ ಒಂದು ನುಗ್ಗಿ ಮರ ಐತಲ್ಲ ಅದು ಕುರುಲ್ ಹಾಕೊಂಡು ಸತ್ತೋಗ್ಬಿಡ್ತೀನಿ. ಅಯ್ಯಪ್ಪ ಎಂತ ಮಾತು ಹೇಳ್ತೀರಲ್ರಿ. ಮದ್ವಿ ಮುಂಚೆನೆ ಪೊಲೀಸ್ ಸ್ಟೇಷನ್ ಪೋಸ್ಟ್ ಮಾರ್ಟಮ್ ಅಂದ್ರ ನನ್ನ ಹಾಟು ನಿಂತು ಬಿಡ್ತೈತಿ. ಸತ್ಯವಾಗೂ ನಾನು ನಿಮ್ ಕೈ ಬಿಡೋದಿಲ್ಲ. ಈಗ ವಿಶ್ವಾಸ ಮೂಡಿತು ನನ್ನ ರಾಜ. ಕೊಡ್ತೀನಿ ನೋಡು ಮಾಡ್ತಾ ರಾಜ. ಏನ ತಳ ತಳ ಹೊಳಿತವೆ ಗಲ್ಲ, ಎಲ್ಲ ಹುಡುಗಿರು ನಿನ್ನ ಮುಂದೆ ಫೇಲ, ಕಣ್ಣಿಗೆ ಹಾಕಿದೆ ಗಾಗಲ, ನಿನ್ನ ನೋಡಿ ಹಾಕಿದೆ ಪಾಗಲ. Yeah.
ಒಳ್ಳೊಳ್ಳೆ ಚಾನ್ಸು ಅಂತೂ ಇಂತೂ ಎಂತ ಚಾನ್ಸ್ ಹೊಡೆದಲೇ ಅಪ್ಪ. ಇಲ್ಲ ಏಟ್ ಹಾಕಿ ಫೋಟೋ ತೆಗ್ದಾನ, ನೀನು ಬೇಕಾದ್ರೆ ಹಾಕ್ಸ್ಕೊಳಂಗಿದ್ರೆ ಹಾಕ್ಸ್ಕೊ. ಅವನ್ರಾಗ ನಂದು ಮೂಡೋದಿಲ್ಲ. ಏನಿದ್ರು ನಿಂದ ಮೂಡೋದು. ನೀನೇ ಮೂಡಿಸ್ಕೊ, ನೀನೇ ಮೂಡಿಸ್ಕೊ. ನಂದ್ರಾಗ ಮೂಡಿ ಬಾಳ ಹೊತ್ತಾಗೈತೆ ಆಗ್ಲೇ. ನಂದ್ರಾಗ ಅವಂದು ಮೂಡೈತಿ, ಅವಂದ್ರಾಗ ನಂದು ಮೂಡೈತಿ. ಏನ್ ಮೂಡೈತೆ ಅಂದ್ರ ಅವನ ಮನಸ್ಸಿನೊಳಗ ನನ್ನ ಭಾವಚಿತ್ರ ಮೂಡೈತಿ, ನನ್ನ ಮನಸ್ಸಿನೊಳಗ ಅವನ ಭಾವಚಿತ್ರ ಮೂಡೈತಿ. ಇನ್ನ ಉಳಿದಿರೋದು ಇಬ್ರು ಒಂದಾ ಚಿತ್ರ ಮೂಡಿಸಿ ನಿನ್ ಕೈಯಾಗ ಕೊಡೋದಷ್ಟೇ ಬಾಕಿ. ನೀವೆಲ್ಲ ಕೊಟ್ಟಿರಲ್ಲಪ್ಪ. ಆ ಚಿತ್ರ ಜೋಪಾನ ಮಾಡೋದು ಯಾರ್ದು? ನಿಮ್ಮ ಅಪ್ಪನ ಕೊಟ್ಟು ಸೇರ್ತಿ ತೊಟ್ಲದಲ್ಲಿ ತೂಗ್ತಾನ ನಿಂತ್ಕೊಳ್ತದ. ಲೇ ಲಾವೇ, ನಮ್ಮಪ್ಪ ಏನಿಟ್ರು ನಿನ್ನ ಕೂರ್ಬೇಕಂತ 1 ಸೆಕೆಂಡ್ ಕುಂತಾನ. 1 ಸೆಕೆಂಡ್ ಕುಂತಾನ. ಒಂದ್ ಸೆಕೆಂಡ್ ಕುಂದ್ರ ಕೆಂಚರ ನೀವು. ನಿಮ್ಮ ಅಪ್ಪ ನೀವು ಅದಿರಲ್ಲ, ನೀವು ಹಳೆ ಕೆಂಚರ ನೀವು 1 ಸೆಕೆಂಡ್ ಕುಂದ್ರ. ನಡೀರಿ ಡಿಯರ್, ನಾವು ಪಿಕ್ಚರ್ ನೋಡಕ್ ಹೋಗೋಣ, ನಡೀರಿ. ಸಿನಿಮಾ ಯಾವುದಪ್ಪ ಕಾಸೆ? ನೀನ್ ಇಲ್ಲೇ ನಿಲ್ಲು, ನಾವು ಬರ್ತೀವಿ. ನಾನ್ ಯಾಕೆ ನಿಲ್ಲಬೇಕು? ನಾನು ನಿನ್ನ ನಿಲ್ಲ ಅಂತ ಹೇಳಿಲ್ಲ. ಹಾ. ಸಿನಿಮಾದ ಹೆಸರು ಇಲ್ಲೇ ನಿಲ್ಲ, ನಾವು ಬರ್ತೀವಿ ಅಂತ ಗೊತ್ತಾಗುತ್ತೇರಿ. ವಾಸಣ್ಣ ಅಣ್ಣ ಬರ್ತೀನಿ ವಾಸಣ್ಣ. ತಂದೆ ಮಗನ ಜಗಳದಲ್ಲಿ ಉಂಡವನೇ ಜಾನ ಕಾಸೆ. ಅವನ ಈ ಹೆಣ್ಣಿನ ನೆಲನೇ ತಿಳಿಲಾರ್ದಂಗ ಆಯ್ತಲ್ರಿ. ಆಗ್ಲೇ ಲವ್ಸನಾಗ್ಲೇ ಮುಂದೆ ನೋಡ್ಕೊಳ್ತಾನೆ. ಯಾಕೆ ಮರುಗ್ತಿ ಆಶಾ? ನಾನಿಲ್ಲವೇನು? ತಂದೆ ಸತ್ತಿದ್ದಕ್ಕೆ ನೀನು ಕೊರಗಬೇಕೇ ವಿನ ಉಳಿದ್ಯಾವ ತೊಂದರೆಯೂ ಬಾರದಂತೆ ನೋಡಿಕೊಳ್ಳಲು ನಾನಿಲ್ಲವೇನು? ನೀವಷ್ಟೇ ಏಕೆ, ನಿಮ್ಮ ಅಣ್ಣನವರಿಗೂ ಸಹ ಅಪ್ಪಾಜಿ ಒಂದು ಪತ್ರ ಬರೆದು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಏನೆಂದು ಬರೆದಿದ್ದಾರೆ? ನಾನು ಓದಿಲ್ಲ, ದಯಾನಂದ್ರ ವಿನಃ ಬೇರೆ ಯಾರು ಓದಕೂಡದು ಅಂತ ಕಟ್ಟಪ್ಪಣೆ ಹಾಕಿದ್ದಾರೆ. ಅದಕ್ಕೆ ನಾನು ಅದನ್ನು ಹಾಗೆ ಇಟ್ಟಿದ್ದೇನೆ. ಹಾಗಾದ್ರೆ ನಾವು ನೋಡುವುದು ಬೇಡ. ಅದರಲ್ಲಿ ಆಶಾಳಿಗೆ ಆಶ್ರಯ ನೀಡಿ ಅಣ್ಣನ ಸ್ಥಾನದಲ್ಲಿ ನಿಂತು ರಕ್ಷಣೆ ಮಾಡು ಎಂದು ಬರೆದಿದ್ದಾರೆ ಅಷ್ಟೇ. ಆಶಾ, ನಾಳೆ ಅಣ್ಣ ಮೈಸೂರಿನಿಂದ ಬಂದ ತಕ್ಷಣ ನಮ್ಮಿಬ್ಬರ ವಿಷಯ ತಿಳಿಸಿಬಿಡುತ್ತೇನೆ. ಅಣ್ಣ ಆನಂದದಿಂದ ಅನುಮತಿ ನೀಡಿ ನಮ್ಮಿಬ್ಬರ ಮದುವೆ ಮಾಡಿ ಮುಗಿಸಿಬಿಡುತ್ತಾನೆ. ಉಳಿದ ಯಾವ ಚಿಂತೆಯೂ ಮಾಡಬೇಡ, ಆಯ್ತೆ? ಒಂದ್ ವೇಳೆ ನಿಮ್ಮಣ್ಣ ಈ ಮದುವೆಗೆ ಒಪ್ಪಿಗೆ ಕೊಡದೇ ಇದ್ರೆ? ಆಶಾ, ಅಂತ ಅಶುಭವನ್ನು ಆಡಬೇಡ ಆಶಾ. ವಿವೇಕ, ನ್ಯಾಯ, ಔದಾರ್ಯ ಉಗಮವಿದ್ದಲ್ಲಿ ಸುಖ ತಾನಾಗಿಯೇ ಅರಿಸಿ ಬರುತ್ತದೆ, ಗೊತ್ತೇ? ನಿಜ. ಆ ಸುಖದ ಸುಪ್ಪತ್ತಿಗೆಯಲ್ಲಿ ನಾವಿಬ್ಬರು ರಾಜ ರಾಣಿಯರಂತೆ ಕಾಲ ನೂಕೋಣ. ರವಿ, ನಾವು ಕಂಡ ಕನಸು ಆದಷ್ಟು ಬೇಗ ನನಸಾದ್ರೆ ನಮ್ಮಂತ ಭಾಗ್ಯಶಾಲಿಗಳು ಯಾರು ಇಲ್ಲ ಅಂತ ಹೇಳ್ಬೋದು. ಆಶಾ, ಪ್ರೀತಿ ಪ್ರೇಮವೆಂದರೇನು ಎಂಬುದನ್ನು ತಿಳಿಯದ ಮುಕ್ತನಾದ ನನ್ನ ಮನಸ್ಸಿನಲ್ಲಿ ಪ್ರಪ್ರಥಮವಾಗಿ ಪ್ರೇಮದ ಬೀಜವನ್ನು ಬಿತ್ತಿದವಳು ನೀನು. ಆ ಬೀಜ ಮೊಳಕೆಯೊಡೆದು ಸಸಿಯಾಗುವ ಸಮಯದಲ್ಲಿ ನಿನ್ನ ಪ್ರೇಮಾಂಬುದೆಯ ಪನ್ನೀರನ್ನೇ ಸುರಿ ಬಳ್ಳಿಯಾಗಿ ಹಬ್ಬುವಂತೆ ಮಾಡಿರುವೆ. ಈಗ ಆ ಬಳ್ಳಿಯ ತುಂಬ ಹೂಗಳರಳಿ ಗಮಗಮಿಸಲೆಂದು ಆ ದೇವರಲ್ಲಿ ಬೇಡುವ ಪವಿತ್ರ ಪ್ರೇಮಿಗಳಾಗುವ ನಾವಿಬ್ಬರು. ರವಿ, ನಾ ಕಂಡ ಕನಸು ಸದಾ ಹಸಿರಾಗಿ ಸಾಗ್ಲಿ ಅಂತ ಆ ದೇವರಲ್ಲಿ ಮೊರೆ ಇಟ್ಟಿರುವೆ, ಗೊತ್ತೇ? ನಿನ್ನ ಮೊರೆಯನ್ನು ಆಲಿಸಿಯೇ ಆ ಭಗವಂತ ನಿನಗೆ ತಕ್ಕ ವರನನ್ನು ಜೋಡಿಯಾಗಿ ಮಾಡಿದ್ದಾನೆ. ನೀವು ನನಗೆ ತಕ್ಕ ವರ ಅಂತ ಯಾರು ಹೇಳಿದ್ರು? ನಾನು ನನ್ನ ಮನ. ನಿಮ್ಮಷ್ಟಕ್ಕೆ ನೀವು ಹೇಳಿದ್ರಾಯ್ತು. ನಾವಿಬ್ಬರು ಕೈ ಕೈ ಹಿಡಿದು ಜೊತೆಯಾಗಿ ಹೋಗುವಾಗ ನೋಡಿದ 4 ಜನ ಒಪ್ಪಿಕೊಳ್ಳಬೇಕು ತಕ್ಕ ಜೋಡಿ ಅಂತ. ಲೇ ಆಶಾ, ನಾವು ಮದುವೆ ಮಾಡಿಕೊಳ್ಳುತ್ತಿರುವುದು 4 ಜನಕ್ಕೆ ಒಪ್ಪಿಸುವುದಕ್ಕಲ್ಲ. ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಜೀವನವಿಡೀ ಜೋಡು ಜೀವಿಗಳಾಗಿ ಬದುಕುವುದಕ್ಕೆ ಅಷ್ಟೇ. ಸರಿ, ನನಗೆ ಒತ್ತಾಯ್ತು, ನಾನು ಫ್ಯಾಕ್ಟ್ರಿ ಕಡೆಗೆ ಹೋಗಿ ಬರ್ತೇನೆ. ಹೋಗಿಪ್ಪ, ನಿಮಗೆ ಯಾವಾಗ್ಲೂ ಫ್ಯಾಕ್ಟ್ರಿ ಅದೇ ತಾನೇ ಹೆಚ್ಚು. ಛೇ, ಅಳಬೇಡ ಆಶಾ, ಅಳಬೇಡ. ನೀನು ಹತ್ತು ಬಿಟ್ಟರೆ ಬರೇ ಮುತ್ತುಗಳ ಮೇಲೆ ಓಡಾಡಬೇಕಾಗುತ್ತದೆ. ಆಶಾ, ಹೇಗೆ ಇದ್ದಕ್ಕಿದ್ದಂತೆ ನಿನ್ನ ಮುಖ ಬಾಡಿ ಬಸವಳಿತಲ್ಲ? ಹೌದು ಮತ್ತೆ, ರವಿಯ ಆಗಮನದಿಂದ ಕೊಳದ ಕೆಂದಾವರಿ ಅರಳಿತ್ತು.
ಈಗ ರವಿ ತನ್ನ ಆರೈಕೆ ಹೊರಟ ಎಂದಾಕ್ಷಣ ಈ ಕಮಲ ಪುಷ್ಪ ಮುದುಡಿ ಮುದ್ದೆ ಆಯ್ತು ಅಷ್ಟೇ. ಓಹೋ, ಸದಾ ಈ ರವಿಯ ಜೊತೆಗೂಡಿ ನಗು ನಗುತ್ತಾ ಬಾಳಬೇಕೆಂಬ ಆಸೆಯೇ? ಹಾ, ಹಾಗಾದರೆ ಬಾ ತಾಡೋಣ. ಜೀವಕ್ಕೆ ಜೀವ ಕೊಡುವೆ, ಜೀವ ಹೋಗುತ್ತಾ ನಿನ್ನ ಜೊತೆ ಇರುವೆ. ಈ ಲೋಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ನಲ್ಲಿ ನಾ ಬರೆಯುವೆ. ನಿನ್ನ ಮುಂದೆ ನಿಂತು ಲಬ 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 ಅಂತ ವೈಕಳ ಬಂದ ನೋಡ, ಅದನ್ನ ಅಷ್ಟು ಮಾಡಿಬಿಡ್ಲೇನು? ಅದು ಮುಂದೈತಿ. ಏನೈತೆ ಮುಂದೆ? ವೈಕಳ ಜಾಗನ ಅಲ್ಲ, ಹೋಳಿ ಹುಣ್ಣಿಮೆ. ಅಲ್ಲಲ್ಲಿ ಎಲ್ಲರೂ ಹೋಳಿ ಹುಣ್ಣಿಮೆಗೆ ಒಯ್ಕೊಂಡ್ರೆ ನನ್ನ ದಿನ ವೈಕಳಂಗ್ ಮಾಡಿಬಿಟ್ಟಲ್ಲ ನೀನು.
ನೋಡಿಲ್ಲ ಒಬ್ಬರಿಗೆ ಮೈ ಒಬ್ಬರಿಗೆ ಮನಸ್ಸು ಕೊಡೋದು ಒಳ್ಳೇದಲ್ಲ. ಕೊಟ್ರೆ ಎಲ್ಲ ಒಬ್ಬರಿಗೆ ಕೊಡು. ಏನ್ರಿ ಅದು ಒಳಗಿಂದ ಹೊರಗಿಂದ? ಮನಸ್ಸು ಒಬ್ಬರಿಗೆ ಮೈ ಒಬ್ಬರಿಗೆ ಕೊಡೋದು ಒಳ್ಳೇದಲ್ಲ. ಹಿಂಗಂದ್ರೆ ಹಾಲೊಬ್ಬರಿಗೆ ಹಾಲಿನ ಕ್ಯಾನ್ ಒಬ್ಬರಿಗೆ ಕೊಡೋದು ಮಹಾ ಪಾಪ. ಗೊತ್ತಾಯ್ತು ಬಿಡ್ರಿ, ನೀವ್ ಯಾಕೆ ಹಿಂಗ್ ಮಾತಾಡ್ತೀರಿ ಅಂತ. ಮೊನ್ನೆ ಆ ಫೋಟೋಗ್ರಾಫರ್ ಕೂಡ ಕೈ ಹಿಡಿದು ಕುಣಿದಾಡಿದಕ್ಕ ನೀವು ಬೇಜಾರಾಗಿ ಹಿಂಗ್ ಮಾತಾಡ್ತಿರೋದಲ್ಲ? ಹೌದು, ಮತ್ತ ಸಿಟ್ಟು ಬರ್ದ ಏನ್ ಮಾಡ್ತತೆ. ನಾನು ಎಂದು ವಯಸ್ಸು ಬಂದಿನಂತ ಗೊತ್ತಾದ ಕೂಡ್ಲೆ ನಾನು ಮೊದಲು ನೋಡಿದ್ದೆ ನಿನ್ನ ಹಾಲಿನ ಕ್ಯಾನು. ಆ ಹಾಲಿನ ಕ್ಯಾನು ನೋಡಿದಾಗಿನಿಂದ ಹಿಡಿದ್ರೆ ಇದೇ ಹಾಲಿನ ಕ್ಯಾನ್ ನೋಡತಿ ಕೈ ಹಿಡಿಬೇಕು, ಕುಡಿದ್ರೆ ಇದೇ ಹಾಲಿನ ಕ್ಯಾನಿನೊಳಗಿನ ಹಾಲು ಕುಡಿಬೇಕು ಅಂತ ತಪಸ್ಸು ಏಕತ್ತಿದ್ದೆ. ನೀನ್ ನೋಡಿದ್ರ ಹಿಂಗ್ ಮಾಡಕತ್ತಿದ್ದಿ. ನಿನ್ನ ಹಕ್ಕಿಕತ್ತರ ಏನ್ ಹೇಳ, ನನ್ನ ಪಾಕಿಟು. ನಾನು ನಿನ್ನ ಪಾಕೆಟ? ಹೌದು, ನಾವು ಹುಡುಗಿಯರಿಗೆ ಪಾಕೆಟ್ ಅಂತೀವಿ, ಮತ್ತೆ ಹುಡುಗರಿಗೆ ಜಾಕೆಟ್ ಅಂತೀವಿ, ಮುದುಕಿಯರಿಗೆ ಪಾಕೆಟ್ ಅಂತೀವಿ. ಚಲೋ ಇಟ್ಟಿ ಬಿಡು ಹೆಸರು, ಒಳ್ಳೊಳ್ಳೆ ಹೆಸರು ಇಟ್ಟಿ. ಹೋಗ್ಲಿ ಬಿಡು. ಈಗ ಮುಂದಿನ ನಿಂದ ಹಕ್ಕಿಕತ್ತಾರ ಏನು ಅದನ್ನ ಹೇಳ. ಹಂಗಿರ್ಬೇಕಾದ್ರೆ ಅವತ್ತು ಆ ಎಸಿ ಕಾಸಿ ಕೂಡ ಕುಣಿದಾಡಿ ನನ್ನ ಯಾಕೆ ಘಾಸಿ ಮಾಡಿದೆ ಹೇಳು ಲಾವಣ್ಯ. ಸುಮ್ನೆ ಯಾಕಂದ್ರೆ ಅವನ್ಗೆ ನಾನು ರೊಕ್ಕ ಕೊಡ್ಬೇಕಾಗಿತ್ತ, ಅದನ್ನ ಇಸ್ಕೊಳಕ ಹಂಗ ನಾಟಕ ಮಾಡಿದೆ ಅಷ್ಟೇ. ಹಂಗಾದ್ರೆ ನಾವು ಈಗ 200 ರೂಪಾಯಿ ಕೊಡ್ಬೇಕು ಅನ್ನಂಗಾಯ್ತು. ಚಲೋ ಹಾಕಿತ್ತು, ಅವ್ನ ಕೈ ಕೊಟ್ಟು ಬರ್ತಿದ್ದೆ, ಅವ್ನ್ ಇಟ್ಕೊಂಡು ಮಾಡೋದು ಏನೈತಿ. ಕೊಡ್ತೀನಿ ಬಿಡು, ಆದ್ರ ಅವ ನನಗೊಂದು ಅನುಮಾನ ಐತೆ. ನೀನ್ ನನ್ನ 200 ರೂಪಾಯಿ ತೀರ್ಸಕ ನಮ್ಮ ಅಪ್ಪನ್ ಕೂಡ ಕುಣಿದಾಡಿದ್ರೆ ಹೆಂಗ? ಹೋಗ್ರಿ, ಆ ಮುಖ ಯಾರು ಕುಣಿದಾಡ್ತಾರೆ? ಹೋಗಿ ಆ ಮುದುಕ ಚಲೋ ಜೋಡಿಸಿ ಬಂದಿರಿ. ಎಷ್ಟು ಒಂದು ವಾರದಿಂದ ಜೋಡಿಸಿದ್ರೆ ಒಂದು ತಿಂಗಳಿಂದ ಜೋಡಿಸಿದ್ರೆ? ಒರಿಜಿನಲ್ ಕೊಡಕ್ಕೆ ದಾಳಿಗೆ ತಗಲಲ್ಲ ಡೂಪ್ಲಿಕೇಟ್ ಎಲ್ಲ ಹಿಡ್ಕೊಂಡ್ಬಂದ್ಬಿಟ್ಟಾರ. ಅಲ್ಲ ಅವನಲ್ಲಿ ಏನೈತಂತ ಅವನ ಏ ಲವಣ್ಯ ಇರೋದಲ್ಲ ಅವನ ಹತ್ರನೇ. ಅವನ ಟ್ರೆಜರಿ ಒಳಗ ಕಾಲು ಮುರ್ಕಂಡ ಬಿದ್ದಾಳ ಪಿಲಾಲಿ ಲಕ್ಷ್ಮಿ. ಪಿಲಾಲಿ ಅನ್ನೋದೇ ಮತ್ತೇನಲ್ಲಿ ಧರ್ಮವಂತರನ್ನು ದೂರೀಕರಿಸಿ ಕರ್ಮವಂತರ ಕೈಗೊಂಬೆಯಾಗಿ ಕುಣಿಯ ಬಿಲಾಲಿ ಲಕ್ಷ್ಮಿ ಬಂದ್ರೆ ಹೇಳ್ಸುತ್ತೆ. ಹೋಗ್ಲಿ ಬಿಡು, ಆ ಲಕ್ಷ್ಮಿ ವಿಷಯ ಏನು, ನನ್ನ ಹೇಳಿಕೆಗೆ ತಮ್ಮ ಹೇಳಿಕೆ ಏನು? ನೋಡು, ನನ್ನ ಮನಸ್ಸಿರೋದೇ ನಿನ್ನ ಮೇಲೆ. ನಾನು ಪ್ರೀತಿ ಮಾಡಿದ್ದೆ ನಿನ್ನ, ಮದುವೆ ಆಗೋದೇ ನಿನ್ನ. ಇದೇ ಆನಂದದಲ್ಲಿ ಹೊಡಿಯೋಣ ಬೌಂಡು. ಹೊಡಿಯೋಣ, ನುಗ್ಗಿ ಹಾರಾಡಿ ಕುಣಿದಾಡಿ ಬಿಡೋಣ. ಆಯ್ತಪ್ಪ, ಧೂಳಪ್ಪ. ನಾಟಕ ಮಾಡುವ ಪೋರಿ ಕುಣಿತಾಳ ದೋಸ್ತ ಬಾರಿ ಎಬ್ಬಿಸಿ ತೋರಿಸುತ್ತಾಳ ಉದಗರಿ ಹುಡುಗರು ಹವಾರಿ ಬಾದಾಮಿ ಜಾತ್ರಿ ಮಾಡೋಣ ರಾತ್ರಿ ಬರಬೇಕ ನೀರಾತ್ರಿ ಬಾದಾಮಿ ಜಾತ್ರಿ ಮಾಡೋಣ ರಾತ್ರಿ ಕುಣಿಬೇಕ ಇದು ರಾತ್ರಿ. ನಾಟಕ ಮಾಡುವ ಬೋರಿ ಕುಣಿತಾಳ ದೋಸ್ತ ಬಾರಿ ನಾಟಕ ಮಾಡುವ ಬೋರಿ ಕುಣಿತಾಳ ದೋಸ್ತ ಬಾರಿ ಎಬ್ಬಿಸಿ ತೋರಿಸುತ್ತಾಳ ನಗರಿ ಹುಡುಗರು ಹೋಗವ ಹವಾರಿ ನಮ್ಮರ ಜಾತ್ರೆ ಮಾಡೋಣ ರಾತ್ರಿ ಬರಬೇಕ ನೀರಾತ್ರಿ ನಮ್ಮರ ಜಾತ್ರೆ ಮಾಡೋಣ ರಾತ್ರಿ ಕುಣಿಬೇಕ ಇದು ರಾತ್ರಿ ನಾಟಕ ಮಾಡುವ ಬೋರಿ
ಕಲ್ಲಾದ ಹುಡುಗಿ ನನ್ನ ಕಣ್ಣಾಗ ನಟ್ಟಾಳು ಬಣ್ಣ ಕಲ್ಲಾದ ಹುಡುಗಿ ನನ್ನ ಕಣ್ಣಾಗ ನಟ್ಟಾಳು ಫೋಟೋ ಹೊಡಿಯೋಣ ಹಂಗೆ ಯಾಕಲ್ಲ ಬಲ 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 ಅಂತ ಹೋಯ್ಕೊಂಡು ಬರ್ತೀಯೋ ನಾವು ಮತ್ತೆ ಮಾಡ್ಬೇಕಲ್ಲ ವಾಸ. ಈಗ ಹೆಂಗಾಯ್ತು ಈ ಹೆಣ್ಣು ಬಹಳ ಡೇಂಜರ್ ಡಿಟೆಕ್ಟಿವ್ ಹೆಣ್ಣೈತಲೇ ವಾಸ. ಯಾಕೋ ಫೋಟೋ ತೆಗಿಯವನ ಏ ಮಳಿಯಾಳಿ ರಾಣಿ, ನಿನ್ನ ಮೇಲೆ ತಿಳಿದವ್ರು ಯಾರಲ್ಲಿ? ಬಾಯಿ ಬಿಗಿ ಹಿಡಿದು ಮಾತಾಡು. ನನ್ನ ಲವ್ವರ್, ನನ್ನ ಮುತ್ತಿನ ಲವ್ವರ್ ಅದಕ್ಕೆ ಲೇಗಿ ಅಂದ್ರ ಅಂದ್ರ ನಾನೀಗಲೋ ಕಾಸಿ ನಿನ್ ಲವ್ವರ ಲೀಸ್ಟ್ ಅರ ಕೊಡು, ಎಷ್ಟು ಮಂದಿ ಇದಾರೆ ನೋಡೋಣ. ಏ ನಿನ್ನ ಹಾಪ್ ಮಾಡ, ಯಾಕೆ ಒಟ ಒಟ ಹಚ್ಚಿ ನಿನ್ನ ಹಾಪ್ ಮಾಡ. ನೋಡು, ಈ ನಮ್ಮ ಸೀನ್ ನೋಡಕ್ ಆಗ್ಲಿಲ್ಲದ್ರೆ ಸುಮ್ಮನೆ ಇಲ್ಲಿಂದ ಹೋಗ್ಬಿಡು. ಯಾಕೆ ಒಟ್ಟು ಹುರ್ಕೊಂತಿ? ಯಾಕ್ರಿ ಹೊಸೂರಿ ಕರೆಕ್ಟ್ ತಾನೇ ನಾನು ಹೇಳಿದ್ದು. ಸೂಪರ್ ಕರೆಕ್ಟ್, ನೀನ್ ಹೆಂಗ್ ಹೇಳಿದ್ರು ಹಂಗೆ. ವಾಸುದೇವ ಅವತ್ತು ವ್ಯಾಸ ಅಂದೆ, ಇವಾಗ ವಾಸುದೇವ ಅಂದೆ. ಏ ವಾಸು, ಈ ಹೆಣ್ಣು ಬಹಳ ಡೇಂಜರ್ ಅದ. ಮೊನ್ನೆ ನಾನು ಕೂಡ ಕುಣಿದು, ಇವತ್ತು ನೀನು ಕೂಡ ಕುಣಿದ್ಲು, ನಾಳೆ ನಿಮ್ಮ ಅಪ್ಪನ ಕೂಡ ಕುಣಿಯೋದ ಗ್ಯಾರಂಟಿಲೇ ಮಗ. ಬರ್ರಿ ಇಲ್ಲಿ. ಅದ್ರದ್ದು ಏನ್ ಭಾಷಣ ಕೇಳ್ತೀರಿ? ಅವಾಗ ಇವಾಗ ಒಟ್ಟ ಸಂಕಟ ಬಿದ್ದು ಬಿಡೈತಿ. ನಮ್ಮಿಬ್ರು ಡ್ಯಾನ್ಸ್ ನೋಡಿ ತಡ್ಕೊಳಕ್ ಆಗೋದು. ಪಿಕ್ಚರ್ ನೋಡಕ್ ಹೋಗೋಣ ಬರ್ರಿ ನಾವು. ಪಿಕ್ಚರ್ ರಿಯಲಿ ಪಿಕ್ಚರ್ ನೋಡಕ್ ಹೊಂಟೀರಾ? ಸಿನಿಮಾ ನೋಡಕ್ ಹೊಂಟ್ರಿ. ಯಾವ ಪಿಕ್ಚರ್ ಅಪ್ಪ? ದೀಪ್ ಸೆಕ್ಸ್ ಮಾರ್ನಿಂಗ್ ಶೋನಾ? ಈಗ ಹೆಂಗಾಯ್ತು? ಪಾಡಾತಲ್ಲಪ್ಪ, ಪಾಡಾತು. ಏನಾಗ್ಬೇಕಿತ್ತು ಅದಾತು. ಅಲ್ಲಲ್ಲೇ ಕಾಸೆ, ನಾನು ಹೇಳಿದ್ದು ಈಗ ಹೆಂಗಾಯ್ತು ಅಂತ. ಹೋಗಿ ನೋಡಿ ಬರ್ರಿ. ಆದ್ರ ಲಾವಣ್ಯ, ಒಂದು ಮಾತು ನೆನಪಿಟ್ಕೋ, ಏನು? ಯಾರಿಗಾದ್ರೂ ಮೋಸ ಮಾಡು, ನನ್ನಂತ ಕಲಾಕಾರನಿಗೆ ಮಾತ್ರ ಮೋಸ ಮಾಡಬೇಡ. ಯಾರ ಕಲಾಕಾರ? ನಾನು ಕಲಾಕಾರ. ನಿನ್ನ ಮೋಹದ ಬಲೆಗೆ ಬಿದ್ದು ವಿಚಿತ್ರ ಕಲಾಕಾರನಾಗಿರುವುದೇ. ಲಾವಣ್ಯ, ನೀನು ಮಾಡಿದ ಮೋಸ ಇದನ್ನೆಲ್ಲ ಮರಿಬೇಕಂದ್ರ ನಮ್ಮಂತ ಹುಡುಗರಿಗೆ ಒಂದೇ ದಾರಿ. ಈಗ ರೂಪಂಗುಡಿಗೆ ಹೋಗ್ಬೇಕು, ಹೋಗ್ಲಾರ ಕುಡಿಬೇಕು, ಮನೆಗೆ ಹೋಗ್ಬೇಕು. ಪಾಪ ಬಹಳ ಕ್ರಾಸ್ ಮಾಡ್ಕೊಂಡ ಕಾಸೆ. ಎಲ್ಲಿ ಎಂಡ್ರಿನ್ ಕುಡಿತಾನೋ ಏನೋ. ಲಾವಣ್ಯ ಇರ್ಲಿಪ್ಪ, ನಮ್ಮಪ್ಪ ಬಂದಗಿಂದನು ಸಿನಿಮಾ ಅವ ಎಂಡ್ರೇನಿ ಕುಡಿಯೋದಿಲ್ಲ, ಇದನ್ನ ಕುಡಿತ ನಂದ ಹೋಗ್ಯವ. ನಂದು ಸ್ವಲ್ಪ ಇನ್ನೂ ಸ್ವಲ್ಪ ಬೇರೆ ಕೆಲಸ ಐತಿ, ನೀನ್ ನಡಿ ನಾ ಬರ್ತೀನಿ. ನಂದು ಇನ್ನೊಂದಿಷ್ಟು ಅರ್ಜೆಂಟ್. ಇವ ನೋಡಿದ್ರೆ ಬಾ ಹೋಗೋಣ, ಬಾ ನಿಮ್ಗೋಸ್ಕರ ಕಾಯಕತ್ತಿದ್ದಾರೆ ಸಾಹೇಬ್ರ. ಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಗಡಿಬಿಡಿಗೆ ಕಾಲೇಜು ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ.
ಮೈಸೂರಿಗೆ ಹೋಗೋ ಮಾರ್ಗವಿಲ್ಲವೇ ಅಪ್ಪಾಜಿಗಳು ಹೋಗ್ಬಿಟ್ಟು ಲತ ನಾನು ಪರದೇಶಿ ಆಗ್ಬಿಟ್ಟೆ. ಸಮಾಧಾನ ತಂದುಕೋ ಆಶಾ. ಅವರ ಈ ಭೂಮಿಯ ಋಣ ಮುಗಿದ ಮೇಲೆ ನಾನಾಗಲಿ ನೀನಾಗಲಿ ಅವರನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಇನ್ನು ಮುಂದೆ ನೀನೇಕೆ ಪರದೇಶಿ ಆಗುತ್ತೆ? ನಿಶ್ಚಿಂತೆಯಿಂದ ನನ್ನ ತಂಗಿ ಆಗಿರು ಆಶಾ. ಆ ಭಗವಂತ ಬಲು ಬುದ್ಧಿವಂತ. ಈಗ ಜಮೀನ್ದಾರ್ ದಯಾನಂದನೇ ತೆಗೆದುಕೋ. ಸಕಲ ಸಿರಿ ಸಂಪತ್ತನ್ನು ಕೊಟ್ಟ ಆ ದೇವರು ತಂದೆ ತಾಯಿ ಬಂಧು ಬಳಗ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ಲದಂತೆ ಮಾಡಿ ಕೊರಗಲು ಹಚ್ಚಿದ್ದಾನೆ ನೋಡು. ನೀನೇನು ಚಿಂತೆ ಮಾಡಬೇಡ. ಇನ್ನು ಮುಂದೆ ನನ್ನ ತಂಗಿ ಆಗಿರು. ನಡೆ ಹೋಗೋಣ. ನೀನು ಜಮೀನ್ದಾರು ಇಬ್ಬರು ಸೇರಿ ಮೈಸೂರಿಗೆ ಹೋಗಿದ್ರ? ಹೌದು ಆಶಾ, ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸಲು ಹೋಗಿದ್ದೆವು. ನಾನೀಗ ಮನೆಗೆ ಹೋದ್ರೆ ಜಮೀನ್ದಾರ್ ಸಿಗ್ಬೋದೆ? ಅದಕ್ಕೇಕೆ ಅಷ್ಟೊಂದು ಅವಸರ ಆಶಾ? ನಾಳೆ ಅವರನ್ನ ಭೇಟಿಯಾದ್ರಾಯ್ತು. ಇನ್ನು ಮುಂದೆ ನಿಶ್ಚಿಂತೆಯಿಂದ ನನ್ನ ತಂಗಿ ಆಗಿರು. ಹಾಗಲ್ಲ ಅಪ್ಪಾಜಿಯವರು ಅಸುನಿಗೂ ಮುನ್ನ ಒಂದು ಪತ್ರವನ್ನ ಬರೆದು ನನ್ನ ಕೈಗೆ ಕೊಟ್ಟಿದ್ದಾರೆ. ಇದನ್ನು ನೇರವಾಗಿ ದಯಾನಂದರಿಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಹೌದೇ? ನೋಡು ಆಶಾ, ದಯಾನಂದ್ ಬೇರೆಯಲ್ಲ, ನಾನು ಬೇರೆಯಲ್ಲ. ಒಂದೇ ಮಾತಿನಲ್ಲಿ ಹೇಳಬೇಕೆಂದ್ರೆ ದೇಹಗಳು ಎರಡಾದರೂ ಜೀವ ಒಂದೇ. ನೋಡು ಆಕಾಶ, ನೋಡು ತಪ್ಪು ತಿಳಿಯಬೇಡ. ಇದೇನೋ ಪರ್ಸನಲ್ ವಿಷಯ ಇರಬೇಕು. ಇದನ್ನು ನೇರವಾಗಿ ದಯಾನಂದರಿಗೆ ಕೊಡೋದು ಒಳ್ಳೇದೇನೋ ಅಂತ ನನ್ನ ಭಾವನೆ. ಅಯ್ಯೋ ಆಶಾ, ನಿನಗಿನ್ನೂ ಗೊತ್ತಿಲ್ಲ ಕಣೆ. ಅದೇನೇ ಪರ್ಸನಲ್ ವಿಷಯ ಇದ್ದರೂ ನಾವು ಅವರಿಗೆ ಪರ್ಸನಲ್ ಸೆಕ್ರೆಟರಿ ಇದ್ದ ಹಾಗೆ. ಕೊಡುವಾಗದ ಅಲ್ವೇ? ಒಂದು ವೇಳೆ ದಯಾನಂದ್ ಈ ಪತ್ರವನ್ನ ಒಡೆದು ಓದಿದವರು ಯಾರು ಅಂತ ಕೇಳಿದ್ರೆ ನಿನ್ನ ಪ್ರೀತಿಯ ಲತಾ ಓದಿದ್ದಾಳೆ ಅಂತ ಹೇಳು. ಕೊಡುವಾಗದ. ಪ್ರಿಯ ಶಿಷ್ಯ ದಯಾನಂದ, ನಿನ್ನ ಗುರುಮೂರ್ತಿ ಗುರುಗಳು ಕೊನೆಯದಾಗಿ ಬೇಡುವ ಕಳಕಳಿಯ ಬೇಡಿಕೆ. ದಯಾನಂದ, ನಿನ್ನ ಹೃದಯ ದಯೆ ಕರುಣೆ. ಕಾರಣ ನಾನು ಅನಾಥಳನ್ನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳಾದ ಆಶಾಳ ಕೈ ಹಿಡಿದು ನಿನ್ನ ಸಖಿ ಸ್ಥಾನ ನೀಡಿ ಅವಳ ಬಾಳ ಭವಿಷ್ಯ ಉತ್ತಮವಾಗುವಂತೆ ಮಾಡು. ಈ ಹಿರಿಹೊಣೆ ನಿನ್ನ. ಇದೇ ನನ್ನ ಕೊನೆಯ. ನೀನು ಈ ಪತ್ರಕ್ಕೆ ಅಮಾನ್ಯ ಮಾಡಿ ನನ್ನ ಮಗಳ ಕೈ ಹಿಡಿಯದಿದ್ದರೆ ಅವಳಿಗೆ ಆತ್ಮಹತ್ಯೆಯೇ ದಾರಿ. ನೀನು ಅವಳ ಕೈ ಹಿಡಿದು ಅವಳ ಬಾಳ ಬಂಗಾರವನ್ನು ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ದೇವರಾದ ನಾನು ನೀನೇನು ಹೆಚ್ಚಿಗೆ ಹೇಳಲಾರೆ. ಇಂತಿ ನಿನ್ನ ಗುರು. ಆಶಾ, ಆಶಾ, ಯಾಕೆ ಯಾಕೆ ರೀತಿ ಚೀರ್ಕೊಂಡೆ? ಸುಂದರವಾದ ಸ್ವಪ್ನಗಳ ಸರಮಾಲೆಯನ್ನು ಹೆಣೆಯುತ್ತಾ ಹೂವಿನ ಹಾಸಿಗೆಯ ಮೇಲೆ ನಡೆದ ಏನೋ ಅರಿಯದ ಒಂದು ಮುಕ್ತ ಹೆಣ್ಣಿಗೆ ವಿಧಿ ಮುಳ್ಳಿನ ರಾಶಿಯನ್ನೇ ಸುರಿಯುವಾಗ ಚೀರ್ಲೇಬೇಕಲ್ಲ ಆಶಾ, ಚೀರ್ಲೇಬೇಕಲ್ಲ. ನೋಡು, ನೀನು ಈ ಬ್ಯಾಗ್ ತೆಗೆದುಕೊಂಡು ಮನೆಗೆ ಹೋಗು. ನಾನು ಜಮೀನ್ದಾರರನ್ನು ಕಂಡು ಬರುತ್ತೇನೆ. ಬೇಡ, ನಿನಗೇಕೆ ಆಗ್ತದ್ರೆ ಕೊಡು ಆ ಪತ್ರವನ್ನು. ನಾನೇ ಹೋಗಿ ಅದನ್ನು ಕೊಟ್ಟು ಅವರ ಅಭಿಪ್ರಾಯವನ್ನು ತಿಳಿದುಕೊಂಡು ಬರ್ತೀನಿ. ಅದು ಅಷ್ಟೊಂದು ಸುಲಭದ ಮಾತಲ್ಲ ಆಶಾ. ನೀನು ಹೋಗಿ ಈ ಪತ್ರವನ್ನು ಕೊಟ್ಟ ತಕ್ಷಣ ನೀನು ನನ್ನ ಗುರುವಿನ ಮಗಳು, ನಿನಗೆ ತಕ್ಕವರನ್ನು ಶೋಧಿಸಿ ಮದುವೆ ಮಾಡುತ್ತೇನೆ ಅಂತ ಹೇಳಿ ಕಳುಹಿಸಿ ಬಿಡುತ್ತಾರೆ. ನೀನು ಹೋಗ್ರಿ, ಹೀಗಾದ್ರೂ ಮಾಡಿ ನಿನ್ನ ಕೈ ಹಿಡಿಯಲು ಒಪ್ಪಿಗೆ ಪಡೆದುಕೊಂಡೇ ಬರುತ್ತೇನೆ. ನೀನು ಹೋಗು.
ಬೀರಲೇಬೇಕು. ದಯಾನಂದನ ಹೃದಯ ದೇಗುಲದಿಂದ ಲತಾಳ ಮೂರ್ತಿಯನ್ನ ಕಿತ್ತೊಗೆದು ಆಷಾಢ ಮೂರ್ತಿಯನ್ನ ಕೈಯಾರೆ ನಾನೇ ಪ್ರತಿಷ್ಠಾಪಿಸಿದೆ. ಏಕೆಂದ್ರೆ ನನ್ನ ಅಣ್ಣ ಹಣವಿದ್ದ ಶ್ರೀಮಂತ. ಬೇಡದಷ್ಟು ವರದಕ್ಷಿಣೆ ಕೊಟ್ಟು ನನ್ನನ್ನ ಮದುವೆ ಮಾಡಿ ಕೊಡುತ್ತಾರೆ. ಆದರೆ ಆಶಾ ದಿಕ್ಕಿಲ್ಲದ ಪರದೇಶಿ. ಅಂದಾಗ ನಾನೇ ಹೃದಯ ಕಲ್ಲು ಮಾಡಿಕೊಂಡು ಪ್ರೇಮಮೂರ್ತಿ ದಯಾನಂದರ ಕೈ ಹಿಡಿಸಲೇಬೇಕು. ಅಂದಾಗ ಮಾತ್ರ ತ್ಯಾಗಿ ಕರುಣಾಮಯಿ ಆದಿಶಕ್ತಿ ಅನ್ನಪೂರ್ಣೆ ಎಂದು ಹೆಣ್ಣನ್ನು ಹಾಡಿ ಹೊಗಳುವ ಈ ಮನುಕುಲಕ್ಕೆ ಗೊತ್ತಾಗುವುದು ಹೆಣ್ಣಿನ ಹಿಡಿತದ ಕರುಳು ಎಂಥದ್ದು ಎಂಬುದು. ಹೌದು, ನಾನು ಆಶುಳ ಬಾಳ ಜ್ಯೋತಿಗೆ ತೈಲವಾಗಿ ಬೆಳಕು ಬೀರಲೇಬೇಕು. ಬೆಳಕು ಬೀರಲಿ. ಅಣ್ಣ, ಪಾಪ ಗುರುಮೂರ್ತಿಗಳು ಹೋಗಿಬಿಟ್ರಣ್ಣ. ಆಶಾ ಅನಾಥಳಾಗಿ ಬಿಟ್ಲು. ರವಿ, ಅವರವರ ಆಯುಷ್ಯ ಮುಗಿದ ಮೇಲೆ ಎಲ್ಲರೂ ಆ ಪರಶಿವನ ಪದತಲೆಗೆ ಸೇರಬೇಕಲ್ಲ. ಅದಕ್ಕೆ ಯಾರೇನು ಮಾಡಲು ಸಾಧ್ಯವಿಲ್ಲ. ಆದರೂ ಆಷಾಢ ಬಾಳಿಗೆ ದಾರಿ ತೋರುವುದು ನಮ್ಮ ಕರ್ತವ್ಯ. ಹೌದಣ್ಣ, ಹಾಗೆ ಮಾಡಲೇಬೇಕು. ಮೊದಲೇ ಭಾವನ ಜೀವಿಯಾದ ಅವಳು ಏನಾದರೂ ಅನಾಹುತ ಮಾಡಿಕೊಳ್ಳಬಹುದು. ಆದಷ್ಟು ಬೇಗ ಅವಳ ಕಲ್ಯಾಣ ಕಾರ್ಯವೊಂದನ್ನು ಮಾಡಿ ಮುಗಿಸಬೇಕಣ್ಣ, ಮುಗಿಸಬೇಕು. ಏಕೋ ರವಿ, ನನಗಿಂತಲೂ ಅವಳ ಮೇಲೆ ನಿನಗೆ ಹೆಚ್ಚು ಅನುಕಂಪವಿದೆಯಲ್ಲ. ಮತ್ತೆ ನೀನೇನಾದರೂ ಅವಳನ್ನು ಛೇ ಹಾಗೇನಿಲ್ಲಣ್ಣ. ನೀನು ಪ್ರಯಾಣ ಮಾಡಿ ಅಲಸಿರಬೇಕು. ನೀನು ರೆಸ್ಟ್ ತೆಗೆದುಕೋ, ನಾನು ಫ್ಯಾಕ್ಟ್ರಿ ಕಡೆಗೆ ಹೋಗಿ ಬರ್ತೀನಿ. ರವಿ ಆಷಾಢ ಬಗ್ಗೆ ಆಳವಾಗಿ ವಿಚಾರಿಸುವುದನ್ನು ಕೇಳಿದರೆ ಆಶಾ ಗೋಪುರ ಕಟ್ಟಿದಂತೆ ಕಾಣುತ್ತದೆ. ಎಲ್ಲಿ ಆಷಾಢ ಪ್ರೀತಿಯ ಮಡುವಿನಲ್ಲಿ ಮುಳುಗಿರುವನೋ ಏನೋ. ಹಾಗೇನಾದರೂ ಅವರಿಬ್ಬರು ಪರಸ್ಪರ ಪ್ರೇಮಿಗಳಿದ್ದರೆ ಇಬ್ಬರ ಮದುವೆ ಮಾಡಿ ಮುಗಿಸಿಬಿಟ್ಟಾರೆ. ದಯಾನಂದ್, ಓ ಲತಾ, ಏನು ಮನೆಗಾದ್ರೂ ಮುಟ್ಟಿದೆಯೋ ಅಥವಾ ನಡುದಾರಿಯಿಂದಲೇ ವಾಪಸ್ ಬಂದೆಯೋ? ಮಧ್ಯ ದಾರಿಯಿಂದಲೇ ಮರಳಬೇಕಾದ ಪ್ರಸಂಗ ನನಗಾಗಿಯೇ ಕಾಯ್ದುಕೊಳ್ತಿತ್ತು. ಅದಕ್ಕಾಗಿ ಮಧ್ಯ ದಾರಿಯಿಂದಲೇ ಮರಳಬೇಕಾಯಿತು. ಅಂತಹ ಮಹತ್ವದ ಕೆಲಸವೇನಿತ್ತು? ಭಾರಿ ಮಹತ್ವದ ಕೆಲಸವಿದೆ ದಯಾನಂದ್. ಅದು ಆಮೇಲೆ ತಾನಾಗೆ ತಿಳಿಯುತ್ತದೆ. ಪಾಪ ಗುರುಮೂರ್ತಿ ಗುರುಜಿ ನಮ್ಮನ್ನಾಗಲೇ ಹೋಗಿಬಿಟ್ರಂತೆ. ಹೌದು, ನನಗೂ ಇದೀಗ ರವಿ ಹೇಳಿದ. ಈಗ ಅವರ ಮಗಳು ಆಶಾ ಅನಾಥಳಾಗಿ ಬಿಟ್ಟಿದ್ದಾರೆ. ಅವರವರ ಹಣೆ ಬರಹ ಯಾರೇನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೂ ಆಷಾಢ ಬಾಳಿಗೊಂದು ದಾರಿ ತೋರಿದರಾಯ್ತು. ದಾರಿ ತೋರದೆ ಗತ್ಯಂತರವೇ ಇಲ್ಲ ದಯಾನಂದ್. ಇದೊಂದು ಹಿರಿಯ ಹೊಣೆ ನಿಮಗೆ ತಪ್ಪಿದ್ದಲ್ಲ ತಪ್ಪಿದ್ದಲ್ಲ. ಲತಾ, ಅದಾವ ದೊಡ್ಡ ಕೆಲಸ ಮಾಡೋಣ. ಅದನ್ನೇಕೆ ಎಷ್ಟು ಮನಸ್ಸಿಗೆ ಹಚ್ಚಿಕೊಂಡಿರುವಿ? ಹಾಗಲ್ಲ, ನಮಗೆ ವಿದ್ಯಾದಾನ ಮಾಡಿ ನಮ್ಮನ್ನು ಬುದ್ಧಿಜೀವಿಯನ್ನಾಗಿ ಮಾಡಿದ ಗುರುವಿನ ಮಗಳು. ಅವಳ ಬಾಳು ಬಂಗಾರವಾದಾಗಲೇ ಗುರುಮೂರ್ತಿ ಗುರುಗಳ ಆತ್ಮಕ್ಕೆ ಶಾಂತಿ ಸಿಗುವುದು. ನೋಡು ಲತಾ, ನಿನಗೆ ಅವರು ಹೇಗೆ ಗುರುಗಳು, ನನಗೆ ಹಾಗೆ ಗುರುಗಳು. ಅಷ್ಟೇ ಅಲ್ಲ, ನಮ್ಮ ತಂದೆಯ ಸ್ನೇಹಿತರು ಅಂದಾಗ ಅವರ ಮಗಳ ಆಗು ಹೋಗುಗಳ ಬಗ್ಗೆ ಅವಲೋಕಿಸದೇ ಇರಲು ಹೇಗೆ ಸಾಧ್ಯ? ಏನಾದರೂ ದಾರಿ ಮಾಡಿದಾಯ್ತು. ಇರಲಿ ಬಾ, ಇಲ್ಲಿಯೇ ಊಟ ಮಾಡೋಣ. ಊಟ ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಯಲ್ಲೇ ಮಾಡ್ತೇನೆ. ಆದ್ರೆ ನನಗೊಂದು ಮಾತನಾಡಿಸಿಕೊಟ್ರೆ ಮಾತ್ರ. ಯಾಕೆ ಲತಾ?
ಏನೇನೋ ಇವತ್ತು ವಿಚಿತ್ರವಾಗಿ ಮಾತಾಡ್ತೀಯಾ? ವಿಚಿತ್ರವೇನೂ ಇಲ್ಲ ದಯಾನಂದ್, ವಿಚಿತ್ರವೇನೂ ಇಲ್ಲ. ನೀವು ನನ್ನನ್ನ ಮನಸಾರೆ ಪ್ರೀತಿಸ್ತೀರಾ. ಎಂತ ಹುಚ್ಚಿ ನೀನು? ಎಂದು ಇಲ್ಲಿ ನಿನಗೇನಾದ್ರೂ ಹುಚ್ಚಿಡಿದಿತ್ತೇನೆ? ಎಂದು ಇಲ್ಲದ ಪ್ರಶ್ನೆ ಹಿಂದೇಕೆ? ನೋಡು ಲತಾ, ನೀನು ಈ ದಯಾನಂದ ಹೃದಯದ ಒಂದು ತುಂಡು, ನನ್ನ ಜೀವನದ ಉಸಿರು ಅಂದಾಗ ಈ ಪ್ರಪಂಚದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಿಲ್ಲ, ಪ್ರೀತಿಸುವುದೂ ಇಲ್ಲ. ಹಾಗಾದ್ರೆ ನನ್ನ ಮೇಲೆ ನಿಮಗೆ ವಿಶ್ವಾಸ, ನಂಬಿಕೆ ಇದೆ? ಲತಾ, ಜೀವನ ಸಂಗಾತಿಯ ಮೇಲೆ ನಂಬಿಕೆ ವಿಶ್ವಾಸವಿಡದೆ ಮತ್ತಾರ ಮೇಲಿಡಲಿ? ಹಾಗಾದ್ರೆ ನಾನು ಪ್ರೀತಿಯಿಂದ ವಿಷ ಕೊಡಿಸಿ ಮೋಸ ಮಾಡಿದರೆ? ಲತಾ, ಮಾತು ಬೆಳೆಸಬೇಡ. ಕುಡಿಸಬೇಕೆಂಬ ಆಸೆ ಇದ್ದರೆ ಈ ಕ್ಷಣವೇ ನಿನ್ನ ಕೈಯಾರೆ ಕುಡಿಸಿಬಿಡು. ನನ್ನ ಪ್ರೀತಿಯ ಪ್ರೇಯಸಿ ಕೊಟ್ಟ ಅಮೃತವೆಂದು ಭಾವಿಸಿ ನಾ ಈ ದಯಾನಂದ ಅಂಜುಬುರುಕ ಜೀವಗಳ್ಳ ಎಂದು ಸಾರುತ್ತೇನೆ. ನನಗೂ ಅರ್ಥವಾಗುತ್ತದೆ ದಯಾನಂದ್. ನನ್ನ ಮೇಲೆ ನೀವಿಟ್ಟಿರುವ ಪ್ರೀತಿ ವಿಶ್ವಾಸ ಎಂಥದ್ದು ಎಂಬುದು. ಆ ಪ್ರೀತಿಯ ಬಳಿಗೆ ನಾನೇ ಬಿಸಿ ನೀರೆರೆದು ಬಾಡಿ ಬಸವಳಿದು ಹೋಗುವಂತೆ ಮಾಡಿಬಿಟ್ಟೆ. ಲತಾ, ಸುಮ್ಮನೆ ಹತ್ತು ಕಣ್ಣೀರ್ ತರಿಸಬೇಡ. ಈಗ ಆದದ್ದಾದರೂ ಏನು ಸ್ಪಷ್ಟವಾಗಿ ಸಮಾಧಾನದಿಂದ ಹೇಳತಾ, ಸಮಾಧಾನದಿಂದ ಹೇಳು. ಇಲ್ಲ ದಯಾನಂದ್, ಇಲ್ಲ. ಸಮಾಧಾನದಿಂದ ಹೇಳಿದರೆ ಅದನ್ನು ಕೇಳಿ ಸಹಿಸಿಕೊಳ್ಳುವ ಸಹನಾ ಶಕ್ತಿ ನಿಮ್ಮಲ್ಲಿಲ್ಲ ದಯಾನಂದ್, ನಿಮ್ಮಲ್ಲಿಲ್ಲ. ಲತಾ, ನೀನೆ ಈಗ ಅಳುತ್ತಾ ಸಂಕಟ ಪಟ್ಟರೆ ನನಗೆ ಹೇಗೆ ಅರ್ಥವಾಗಬೇಕು? ಅರ್ಥ ಅನರ್ಥವಾಗಿ ಹೋಯಿತು. ನನ್ನ ಮೇಲೆ ನೀವಿಟ್ಟಿರುವ ಪ್ರೀತಿಗೆ ನಾನು ಜನ್ಮ ಜನ್ಮ ಕೋರುಣೆ. ನನ್ನದೊಂದು ಮಾತನ್ನು ನಡೆಸಿಕೊಟ್ರೆ ಮಾತ್ರ. ಲತಾ, ಎಂತ ಹುಚ್ಚೆಯ ನೀನು? ಈ ದಯಾನಂದ, ಈ ಆಸ್ತಿ ಅಂತಸ್ತು, ಈ ಸಿರಿ ಸಂಪತ್ತು ಎಲ್ಲವೂ ನಿನ್ನದೇ ಅಂದಾಗ ನಿನ್ನ ಒಂದು ಮಾತು ನಡೆಸಿಕೊಡಲಾರದಷ್ಟು ಕಟಕನಲ್ಲ ಈ ದಯಾನಂದ. ಏನಿದ್ರು ನಿಸ್ಸಂಕೋಚವಾಗಿ ಕೇಳು. ಹಾಗಾದ್ರೆ ಮೊದಲೇ ವಿಚಾರಿಸಿ. ಯಾವುದೇ ಕರುಣೆ, ಮಮತೆ, ವಾತ್ಸಲ್ಯ, ಪ್ರೀತಿ, ಪ್ರೇಮಕ್ಕೆ ಬಲಿಯಾಗದೆ ಬೆಲೆ ಕೊಡದೆ ಕೊಟ್ಟ ಮಾತನ್ನ ನಡೆಸಿಕೊಡುವ ದಿಟ್ಟ ಪುರುಷ ನೀವಾಗುವ ಹಾಗಿದ್ರೆ ಮಾತ್ರ ಒಪ್ಪಿಕೊಳ್ಳಿ. ಇಲ್ಲವಾದ್ರೆ ನಾನು ಲತಾ, ನನ್ನ ಪ್ರಾಣ ಪಣಕ್ಕಿಟ್ಟಾದರೂ ನಿನ್ನ ಮಾತು ನಡೆಸಿಕೊಡ್ತೀನಿ, ಆಯ್ತೆ? ಹಾಗಾದ್ರೆ ಸತ್ಯವಾಗಿಯೂ ಕೊಟ್ಟ ಭಾಷೆಗೆ ತಪ್ಪುವುದಿಲ್ಲವೇ? ನನ್ನ ಎತ್ತವರ ಸಾಕ್ಷಿ, ನಿನ್ನ ಪವಿತ್ರ ಪ್ರೇಮದ ಸಾಕ್ಷಿ, ನಿನಗೆ ಕೊಟ್ಟ ಮಾತನ್ನು ನಡೆಸಿಕೊಟ್ಟೇ ಕೊಡ್ತೀನಿ. ಇದು ನನ್ನ ಪ್ರಮಾಣ ವಚನ. ಹಾಗಾದ್ರೆ ತೆಗೆದುಕೊಳ್ಳಿ ಈ ಕಾಗದ. ಇದರಲ್ಲಿರುವುದನ್ನ ಓದಿ ಅದನ್ನ ಕಾರ್ಯರೂಪಕ್ಕೆ ತಂದು ಕೊಟ್ಟ ವಚನವನ್ನು ಪಾಲಿಸಿದ ಪವಿತ್ರ ಮೂರ್ತಿ ನೀವಾಗ್ಲೇಬೇಕು ದಯಾನಂದ್, ನೀವಾಗ್ಲೇಬೇಕು. ಪ್ರಿಯ ಶಿಷ್ಯ ದಯಾನಂದ್, ನಿನ್ನ ಗುರುಮೂರ್ತಿ ಕೊನೆಯದಾಗಿ ಮಾಡುವ ಶುಭಾಶೀರ್ವಾದಗಳು, ಜೊತೆಗೆ ಕೊನೆಯದಾಗಿ ಬೇಡುವ ಕಳಕಳಿಯ ಬೇಡಿಕೆ. ದಯಾನಂದ್, ನಿನ್ನ ಹೃದಯ ಅದೇ ಕರುಣೆಯ ಕಡಿಮೆ. ಕಾರಣ ನಾನು ಅನಾಥನನ್ನಾಗಿ ಬಿಟ್ಟು ಹೋಗಿರುವ ನನ್ನ ಮಗಳ ಆಶಾಳ ಕೈ ಹಿಡಿದು ನಿನ್ನ ಸತಿಸ್ಥಾನವ ನೀಡಿ ಅವಳ ಬಾಳ ಭವಿಷ್ಯ ಉಜ್ವಲ ಮಾಡುವ ತಂದೆ ಮಾಡು. ಇದು ನಿನ್ನ ಗುರುವಿನ ಪತ್ರವಲ್ಲ. ಲತಾ, ಇದು ನನ್ನ ಗುರುವಿನ ಪತ್ರವಲ್ಲ, ಇದು ನನ್ನ
ಮೃತ್ಯುಪತ್ರ. ಅದು ನನಗೂ ಅರ್ಥವಾಗುತ್ತದೆ, ಆದ್ರೆ ಇದು ಗುರುವಾಜ್ಞೆ. ನೀವು ನನಗೆ ಮಾತು ಕೊಟ್ಟಿದ್ದೀರಿ. ಲತಾ ಲತಾ, ಮಾತು ಕೊಟ್ಟಿದ್ದೇನೆ ಸರಿ, ಆದರೆ ಲತಾ, ನಿನ್ನನ್ನು ಮರೆತು ನಿನ್ನನ್ನು ಅಗಲಿ ಬದುಕುವುದು ಅಸಾಧ್ಯ. ದಯಾನಂದ್, ಅಸಾಧ್ಯವಾದದನ್ನು ಸಾಧ್ಯ ಮಾಡಿ ತೋರಿಸಿದಾಗಲೇ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಬರುವುದು ದಯಾನಂದ್, ಒಂದು ಬೆಲೆ ಬರುವುದು. ಅಂದರೆ ಈಗ ನಾನು ಆಶಾಳ ಕೈ ಹಿಡಿದು ಅವಳೊಡನೆ ಜೀವನ ಪರ್ಯಂತ ಬಾಳು ಸಾಗಿಸಬೇಕೆ? ಹಾಗೆಂದು ನೀವು ನನಗೆ ವಚನ ಕೊಟ್ಟಿದ್ದೀರಿ. ವಚನ ಕೊಟ್ಟ ಮಾತ್ರಕ್ಕೆ ಒಬ್ಬಳನ್ನು ಮನಸಾರ ಪ್ರೀತಿಸಿ ಮತ್ತೊಬ್ಬಳ ಕೊರಳಿಗೆ ಮಾಂಗಲ್ಯ ಕಟ್ಟುವ ಮೂರ್ಖತನ ಮಾಡಬೇಕೆ? ಇದು ಮೂರ್ಖತನವಲ್ಲ ದಯಾನಂದ್. ಸಮಯ ಸಂದರ್ಭ ಹೀಗೆ ಬರುತ್ತದೆ ಅಂತ ಹೇಳೋದಕ್ಕೆ ಬರುವುದಿಲ್ಲ. ಸಮಯ ಸಂದರ್ಭಕ್ಕೆ ತಕ್ಕಂತೆ ನಾವು ಹೊಂದಿಕೊಳ್ಳಲೇಬೇಕಲ್ಲ ದಯಾನಂದ್, ನಾವು ಹೊಂದಿಕೊಳ್ಳಲೇಬೇಕಲ್ಲ. ಲತಾ, ನನ್ನಿಂದ ವಚನ ತೆಗೆದುಕೊಂಡು ಇಷ್ಟನ್ನು ಉಪದೇಶ ಮಾಡುವುದಕ್ಕಿಂತ ದಯಾನಂದ, ನೀನೊಬ್ಬ ಅಯೋಗ್ಯ. ನಿನ್ನ ಕೈ ಹಿಡಿದು ಬಾಳ್ವೆ ಸಾಗಿಸುವ ಇಚ್ಛೆ ನನಗಿಲ್ಲ ಎಂದು ನೀ ಹೇಳಿದ್ದರೆ ಅದೆಷ್ಟೋ ಸಂತೋಷ ಪಡುತ್ತಿದ್ದೆ. ಆದರೆ ಈ ನಿನ್ನ ತ್ಯಾಗದಿಯ ಬುದ್ಧಿಯ ಮುತ್ಸದ್ದಿತನ ಕರಳು ಕತ್ತರಿಸುವ ಕತ್ತರಿಯನ್ನು ನುಂಗಿಸಿ ಸಂಕಟಕ್ಕೀಡು ಮಾಡುವ ದುರ್ಬುದ್ಧಿ ಹುಟ್ಟಬಾರದಿತ್ತು. ದಯಾನಂದ್, ನೀವು ನನ್ನನ್ನು ತಪ್ಪಾಗಿ ತಿಳಿದುಕೊಂಡಿದ್ದೀರಿ. ಸತ್ಯವಾಗಿಯೂ ನಿಮಗೆ ಮೋಸ ಮಾಡಬೇಕು, ನಿಮ್ಮನ್ನು ವಂಚಿಸಬೇಕು ಎನ್ನುವ ದುರ್ಬುದ್ಧಿ ನನ್ನಲ್ಲಿಲ್ಲ ದಯಾನಂದ್. ಈಗ ನನ್ನ ಗೆಳತಿ ಆಶಾ ಅನಾಥಳಾಗಿ ಬಿಟ್ಟಿದ್ದಾಳೆ. ಅದಕ್ಕಾಗಿ ಅವಳ ಬಾಳು ಭವ್ಯತೆ ಹೊಂದಬೇಕು. ಅದಕ್ಕಾಗಿ ನನ್ನ ಹೃದಯೇಶ್ವರನನ್ನು ನನ್ನ ಹೃದಯ ದೇಗುಲಬೇಕಿತ್ತು. ಆಶಾಳ ಮನ ಮಂದಿರದಲ್ಲಿ ಮೂರ್ತಿಯನ್ನಾಗಿ ಪ್ರತಿಷ್ಠಾಪಿಸಲು ಕಂಕಣ ಕಟ್ಟಿ ನಿಂತಿರುವೆ. ಲತಾ, ಪ್ರೀತಿಯಿಂದ ಬೆಳೆಸಿದ ಮಾಮರ ಫಲ ಕೊಡುವ ಸಮಯದಲ್ಲಿ ಅದನ್ನು ಕಡಿಯುವ ಸಾಹಸ ಎಂತ ಬುದ್ಧಿಶೂನ್ಯರೂ ಮಾಡುವುದಿಲ್ಲ. ನಾನೀಗ ಪ್ರೀತಿಯಿಂದ ಬೆಳೆಸಿದ ಮಾಮರವನ್ನು ಕಡಿಯುತ್ತಿಲ್ಲ, ಮತ್ತೊಬ್ಬರಿಗೆ ದಾನವಾಗಿ ನೀಡುತ್ತಿರುವೆ. ಕಾರಣ ಸ್ಪಷ್ಟವಾಗಿ ಹೇಳುತ್ತೇನೆ ಕೇಳಿ. ನಾನು ಪ್ರೀತಿಯಿಂದ ಬೆಳೆಸಿದ ಮಾಮರವನ್ನು ನನ್ನ ಗೆಳತಿ ಅಪೇಕ್ಷಿಸಿದಾಗ ಅಷ್ಟೇ ಪ್ರೀತಿಯಿಂದ ಕೊಡಲು ನಾನು ಮಾತು ಕೊಟ್ಟಿದ್ದೇನೆ. ಲತಾ, ನೀನು ಕೊಟ್ಟ ಮಾತು ಉಳಿಸಿಕೊಳ್ಳುವುದಕ್ಕಾಗಿ ಮುಗ್ಧ ಮಾನವನಾದ ನನ್ನನ್ನು ಬಲಿ ತೆಗೆದುಕೊಳ್ಳುವುದು ಯಾವ ನ್ಯಾಯ? ನ್ಯಾಯ, ನೀತಿ, ಧರ್ಮ ನಿನ್ನಿಂದ ಕಲಿತುಕೊಳ್ಳುವ ಸ್ಥಿತಿಯಲ್ಲಿ ಈಗ ನಾನು ಉಳಿದಿಲ್ಲ. ಅದು ಅಲ್ಲದೆ ನಾನೀಗ ಅಧಿಕಾರದಿಂದ ಕೇಳುತ್ತಿಲ್ಲ, ಅಂಗಲಾಚಿ ಬೇಡಿಕೊಳ್ಳುತ್ತಿರುವೆ. ನನ್ನ ಗೆಳತಿಯ ಗಂಡನಾಗಿ ಅವಳ ಬಾಳಿಗೊಂದು ಆಸರೆ ನೀಡಿ ಉದ್ಧರಿಸಿ ಎಂದು. ಲತಾ, ಹೇಳುವುದು ಸುಲಭ, ಆದರೆ ನಡೆಯುವುದು ಬಹು ಕಠಿಣ. ಇದುವರೆಗೂ ಶಾಂತಿ ನೆಮ್ಮದಿಯಿಂದ ಕಾಲ ಕಳೆದ ನನ್ನನ್ನು ಅಶಾಂತಿಯ ಸಾಗರಕ್ಕೆ ತಳ್ಳಲು ನೀನೇ ಮುಂದಾದಾಗ ಅದಕ್ಕೆ ನಾನೇನು ಮಾಡಲಿ? ಲತಾ, ಮನಸ್ಸಿಲ್ಲದವನಿಗೆ ಮಾಣಿಕ್ಯ ಕೂಡ ಬೆಣಚಕಲ್ಲಾಗಿ ತೋರುತ್ತದೆ. ಇದರ ಮೇಲೆ ನಿನ್ನಿಷ್ಟ. ಆ ಬೆಳಚು ಕಲ್ಲನ್ನ ಮಾಣಿಕ್ಯವೆಂದು ತಿಳಿದುಕೊಳ್ಳುವ ಹಿರಿ ಹೃದಯ ನಿಮಗಿದ್ದರೆ ಅಷ್ಟೇ ಸಾಕು. ನೋಡಿ, ಸುದ್ದಿ ಬಳಸಿ ಮಾತನಾಡುವುದರಲ್ಲಿ ಪ್ರಯೋಜನವಿಲ್ಲ. ಹೇಳಿದೆ, ನನ್ನ ಗೆಳತಿಯ ಗಂಡನಾಗಿ ಕೊಟ್ಟ ಮಾತನ್ನ ನಡೆಸಿಕೊಡುವಿರೋ ಅಥವಾ ಕೊಟ್ಟ ಮಾತಿಗೆ ತಪ್ಪಿವಿರೋ ಎಂದು. ಲತಾ ಲತಾ ಲತಾ, ನನಗೂ ಅರ್ಥವಾಗುತ್ತದೆ ದಯಾನಂದ್ ಈ ನಿಮ್ಮ ಕಣ್ಣೀರಿನ ಕತೆ. ಮಾನವರಿಗೆ ಒಂದೊಂದು ಸಲ ಸತ್ವ ಪರೀಕ್ಷೆ ಬರುತ್ತದೆ ಅಂತೆ. ಆ ಪರೀಕ್ಷೆ
ಇಲ್ಲಿಯವರೆಗೂ ನಡೆದ ನಮ್ಮ ಪ್ರೀತಿ ಪ್ರೇಮ ಒಂದು ಕನಸು ಅಂತ ಭಾವಿಸಿ ಮದುಮಗನಾಗಿ ಮಾಂಗಲ್ಯ ದಾನ ಮಾಡಿ ನನ್ನ ಗೆಳತಿಯ ಆಶಾಳಿಗೆ ದಯವಿಟ್ಟು ನಿರಾಕರಿಸಬೇಡಿ. ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೇನೆ ದಯಾನಂದ್, ನಿಮ್ಮ ಮಾತನಾಡಿ ದಯಾನಂದ್, ದಯವಿಟ್ಟು ಮಾತನಾಡಿ. ಇಲ್ಲಿವರೆಗೂ ಈ ಲತಾ ನಿಮ್ಮ ಪ್ರೀತಿ ಪ್ರೇಯಸಿಯಾಗಿ ಕಾಡಿದಳು ಬೇಡಿದಳು. ಈಗ ಕೊನೆ ಬಾರಿಗೆ ನಿಮ್ಮ ವಾತ್ಸಲ್ಯಮಯ ಸಹೋದರಿಯಾಗಿ ನಿಮಗೆ ಸೆರೆಗೊಂಡು ಬೇಡಿಕೊಳ್ಳುತ್ತಾಳೆ. ನನ್ನ ಗೆಳತಿಯ ಬಾಳನ್ನು ಬೆಳಕಾಗಿ ಎಂದು ಹೋಗು ಲತಾ, ಹೋಗು. ನಿನ್ನ ಮುದ್ದು ಗೆಳತಿಯನ್ನು ಮಮತೆ ತುಂಬಿದ ಮುದ್ದು ಮದುಮಗಳನ್ನಾಗಿ ಕರೆತ ಗುರು ಹಿರಿಯರ ಸಮ್ಮುಖದಲ್ಲಿ ಸಾವಿರಾರು ಜನರ ಮಧ್ಯದಲ್ಲಿ ಸಂತೋಷದಿಂದ ಸ್ವೀಕರಿಸಿದೆ ಸತಿಯೆಂದು. ಬಾರವಿ, ಸ್ವಲ್ಪ ಸಮಯದ ಮುಂಚೆ ಆಷಾಢ ಬಗ್ಗೆ ಆಳವಾಗಿ ವಿಚಾರಿಸಿದೆಯಲ್ಲ, ಆ ಆಷಾಢೆ ನಿನ್ನತ್ತಿಗೆಯಾಗಿ ಬರುತ್ತಿದ್ದಾಳೆ. ಆನಂದವಾಯಿತೆ ನಿನ್ನ ಮನಕ್ಕೆ? ಅಣ್ಣ, ಮಹಾನವರ ತಾವಂದುಕೊಂಡಂತೆ ಎಲ್ಲವೂ ನಡೆಯುವಂತಿದ್ದರೆ ದೈವ ದೇವರು ಯಾವುದಕ್ಕೂ ಬೆಲೆ ಇರುತ್ತಿರಲಿಲ್ಲ, ಬೆಲೆ ಇರುತ್ತಿರಲಿಲ್ಲ. ರವಿ, ನಿನ್ನ ಕಣ್ಣಲ್ಲೇಕೋ ನೀರು? ನಾನು ಆಷಾಢ ಬಾಳಿಗೆ ಬೆಳಕಾಗುವುದು ನಿನಗೆ ಇಷ್ಟವಿಲ್ಲವೇನೋ? ಛೇ ಛೇ, ಹಂಗೇನಿಲ್ಲಣ್ಣ. ನಿನ್ನ ನೆಮ್ಮದಿಯೇ ನನ್ನ ನೆಮ್ಮದಿ, ನಿನ್ನ ಸುಖನೇ ನನ್ನ ಸುಖ. ನಿನ್ನ ಹಾಗೂ ಆಶಾದೇವಿಯ ದಾಂಪತ್ಯದ ದೋಣಿ ಸುಗಮವಾಗಿ ಸಾಗಲೆಂದು ಆ ದೇವರಲ್ಲಿ ಬೇಡುವೆ ಅಣ್ಣ, ಬೇಡುವೆ. ಹಾಗಾದರೆ ಮತ್ತೇಕೆ ಕಮ್ಮನೆ ಸುರಿಸುತ್ತಿರುವಿ? ಈ ಮನೆಗೆ ಅತ್ತಿಗೆ ಆಗಮಿಸುತ್ತಿರುವ ಆನಂದಾಶುವಣ್ಣ, ನಾ ಸುರಿಸುತ್ತಿರುವ ಕಣ್ಣೀರು. ಹಾಗಾದರೆ ನಾಳೆಯೇ ನಿನ್ನಣ್ಣನ ಮದುವೆ ಸಿದ್ಧತೆ ಮಾಡಿ ಹೋಗು. ಮಾಡ್ತೀನಣ್ಣ, ಬರ್ತೀನಿ. ದಯಾನಂದ್, ನಿಜಕ್ಕೂ ನೀವು ದೇವಮಾನವರು. ನಿಮ್ಮ ಹೃದಯ ವಿಶಾಲ, ನಿಮ್ಮ ಮನ ಮಲ್ಲಿಗೆ, ನಿಮ್ಮ ಗುಣ ಬಂಗಾರ. ನೀವು ಬಂಗಾರದ ಮನುಷ್ಯರು ದಯಾನಂದ್, ಬಂಗಾರದ ಮನುಷ್ಯರು. ಆನಂದ ಅತಿಯಾದಾಗ ಅನಾಹುತವಾಗಬಾರದು. ಹೋಗು, ನೀ ಮಾಡಿದ ಪುಣ್ಯ ಕಾರ್ಯದ ಪುರಾಣದ ಮೊದಲ ಅಧ್ಯಾಯವನ್ನು ಆ ಶಾಲೆಗೆ ಅರಹಿ ಆನಂದ ಪಡುವುದು. ನಾಳೆಗೆ ಆನಂದದಿಂದ ಅಪ್ಪಿ ಅರ್ಧಾಂಗಿ ಎಂದು ಸ್ವೀಕರಿಸಿ ಆಶ್ರಯ ನೀಡಿವೆ. ಹೋಗು ಲತಾ, ಹೋಗು. ಆಗಲಿ ದಯಾನಂದ್, ನಾನಿನ್ನು ಬರುತ್ತೇನೆ. ನೋವಲ್ಲು ನೂರು ಸುಖವುಂಟು ಇಲ್ಲಿ, ಸುಖದಲ್ಲೂ ನೂರು ನೋವುಂಟು ಇಲ್ಲಿ. ಈ ಕಾಲದ ಕೈಯಲ್ಲಿರೋ ಗಡಿಯಾರವೇ ನಾವು ನೀರು, ನುಡಿಸೋದರೆ ಕೊನೆಯಾಗೋ. ದೇವರ ಮಾತಿದು ನಮ್ಮದೇ ಎಂದು ಇರದು.
ವಿಧಿಯೇ ಕೊನೆಗೂ ನಿನ್ನ ಕೈ ಮೇಲಾಯ್ತಲ್ಲವೇ? ವಿಧಿಯೇ ನಿನ್ನ ಕೈ ಮೇಲಾಯ್ತಲ್ಲವೇ? ಇಂತೇಕೆ ವಿಚಿತ್ರವಾಗಿ ಚಿತ್ರಿಸಿದೆ ನನ್ನ ಹಣೆಬರ. ನಾನೊಂದು ಬಗೆದರೆ ದೈವ ತಾನೊಂದು ಬಗೆಯಿತು. ಮಡದಿಯ ಸ್ಥಾನದಲ್ಲಿ ಮಮಕಾರ ತೋರಬೇಕಾದ ಆಶಾ ನಾಳೆ ನನ್ನತ್ತಿಗೆಯ ಸ್ಥಾನದಲ್ಲಿ ಅಲಂಕೃತ ವಧುವಾಗಿ ಹಸೆಯನ್ನೇರುತ್ತಾಳೆ. ಆಗ ನಾನು ಮನ ತುಂಬಿ ಮಂಗಳಾಕ್ಷತೆ ಹಾಕಬೇಕು. ಯಾವಳ ಮೋಹದ ಮಡುವಿನಲ್ಲಿ ಮಲಗಿ ನೂರಾರು ಬಣ್ಣದ ಕನಸು ಕಂಡಿದ್ದೆನೋ ಅವಳ ವಾತ್ಸಲ್ಯದ ಮೈದುನನಾಗಿ ಬಾಳಬೇಕು ಜೀವನವಿಡಿ. ದುರ್ದೈವಿ ರವಿ, ಬಯಸಿದ ಬಾಲೆಯ ಕೈ ಹಿಡಿಯುವ ಭಾಗ್ಯ ನೀ ಪಡೆದು ಬರಲಿಲ್ಲ. ಅಕಸ್ಮಾತ್ ನಾಳೆ ನಮ್ಮ ಅಣ್ಣನಿಗೆ ಏನಾದರೂ ನಮ್ಮ ಪ್ರೇಮ ಪ್ರಕರಣ ಗೊತ್ತಾದರೆ? ಇಲ್ಲ, ನಡೆದು ಹೋದ ಘಟನೆಗಳನ್ನೆಲ್ಲ ಕನಸೆಂದು ಭಾವಿಸಿ ಈ ನಿನ್ನ ಮೈದುನನನ್ನು ಆಶೀರ್ವಾದ ಮಾಡಿ ಆಶಯ ನೀಡು ಆಶಾ ಅತ್ತಿಗೆ ಎಂದು ಅಂಗದ ಹಚ್ಚಿ ಬೇಡಿಕೊಳ್ಳಬೇಕು. ಇಲ್ಲವಾದರೆ ನಾನು ಆಶಯ ಕಳೆದುಕೊಂಡು ಅನಾಥನಾಗಬೇಕಾಗುತ್ತದೆ. ಅಣ್ಣ, ವಿಧಿಯೊಡ್ಡಿದ ವಿಷದಾಟದ ತತ್ವ ಪರೀಕ್ಷೆಯಲ್ಲಿ ಈ ನಿನ್ನ ತಮ್ಮನಿಗೆ ಜಯ ದೊರೆಯಲೆಂದು ಆಶೀರ್ವದಿಸಣ್ಣ. ನಿನ್ನಯ ಮನಸ್ಸು ಹೂವಿನ ಸೊಗಸು, ನಿನ್ನಯ ಮನಸ್ಸು ಹೂವಿನ ಸೊಗಸು, ಉರಿ ಬಿಸಿಲಿ